ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಿನಿ ಪೂಜೆ ಬ್ಯಾಗ್ ಹೆಂಗೆ ಹಾಕಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗೈತೆ. ಒಂದು ಕಾಯಿ ಹಣ್ಣು ಎಲ್ಲ ಇಡಿಸ್ತವೆ. ನೋಡಿದ್ರಲ್ಲ, ಯಾರಿಗಾದ್ರೂ ರಿಟರ್ನ್ ಗಿಫ್ಟಾಗಿ ಕೂಡ ಕೊಡ್ಬೋದು. ನಾನು ನಾರ್ಮಲ್ ನಾಟೆ ಹಾಕಿದ್ದೀನಿ, ಎಲ್ಲ ಹ್ಯಾಂಡಲ್ ಕೂಡ ಬಾಕ್ಸ್ ನಾಟೆ ಹ್ಯಾಂಡಲ್ ಹಾಕಿದ್ದೀನಿ. ತುಂಬಾ ಈಸಿ. ಇದಕ್ಕೆ ಬಂದುಬಿಟ್ಟು 1 ರೋಲ್ ಹೋಗ್ತೈತೆ ಬ್ಯಾಗು. 1 ರೋಲ್ ವೈರ್ ಹೋಗ್ತೈತೆ ಫ್ರೆಂಡ್ಸ್. ಇದಕ್ಕೆ ನೋಡಿದ್ರಲ್ಲ, ಈ ಬ್ಯಾಗು ನಿಮಗೆ ಬೇಕನ್ಕೊಂಡ್ರೆ. ಹಲೋ ಹಾಯ್ ಫ್ರೆಂಡ್ಸ್, ಹೀನಾ ಕ್ರಾಫ್ಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಪೂಜಾ ಬ್ಯಾಗ್ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್. ಇದು ಗುಡಿಗೆ ತಗೊಂಡೋಗೋಕ್ಕೆ ಕಾಯಿ ಹೂವು ಹಣ್ಣು ಎಲ್ಲ ಇಡಿಸ್ತವೆ. ಇವಾಗ ಹೆಂಗೆ ಹಾಕೋಣ ಅಂತ ತೋರಿಸ್ತೀನಿ. ನಾನು 2 ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಕೇಸರಿ ಕಲರು ಮತ್ತು ಲೆಮನ್ ಎಲ್ಲೋ ತಗೊತಾಯಿದ್ದೀನಿ. ಮತ್ತು ಟೇಪ್ ಬೇಕು. ನಿಮ್ಮ ಹತ್ರ ಸ್ಕೇಲ್ ಇದ್ದರೆ 1 ಫೀಟ್ ಸ್ಕೇಲ್ ಇರ್ತೈತಲ್ಲ, ಅದಾದರೂ ತಗೋಬೋದು. ಮತ್ತು ಕತ್ತರಿ ಬೇಕು. ಇವಾಗ ನಾವು ವೈರ್ ಕಟ್ ಮಾಡ್ಕೊಳ್ಳೋಣ. ಇವಾಗ ವೈರ್ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿದ್ರಲ್ಲ, ಈ ಥರ ಇಲ್ಲಿ ತಗೊಂಡು ಒಂತಲ್ಲಿ ಸ್ಕೇಲ್ ಇದ್ದರೆ ನೀವು ಸ್ಕೇಲಿಂದ ಕೂಡ ಅಳತೆ ಮಾಡ್ಬೋದು. ಟೇಪ್ ಇರ್ತೈತಲ್ಲ, ಈ ಥರ ಹಿಂಗೆ ಟೇಪ್ ತಗೊಂಡು ಇಲ್ಲಿ 30 ಸೆಂಟಿಮೀಟರ್ಗೆ ಇಲ್ಲಿ ಐತಲ್ಲ, ಹಿಂಗೆ 30 ಸೆಂಟಿಮೀಟರ್ಗೆ ಹಿಂಗೆ ತಗೋರಿ. ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಇದೇ ಥರ 6 ಫೀಟ್ ತಗೋಬೇಕು. ನೋಡಿದ್ರಲ್ಲ, 2 ಥರ 3 5 6. ಫಸ್ಟ್ ಟೈಮ್ ಹಾಕೋರಾದರೆ ಸ್ವಲ್ಪ ಹೆಚ್ಚು ತಗೊಂಡ್ರು ಏನು ಪರವಾಗಿಲ್ಲ. ನಮಗೆ ಹೈಟ್ ಕಮ್ಮಿ ಬರಬಾರ್ದಲ್ಲ, ಅದಕ್ಕೋಸ್ಕರ. ನೋಡಿದ್ರಲ್ಲ, ನಾನು 6 ಫೀಟ್ ತಗೊಂಡಿದ್ದೀನಿ. ಇವಾಗ ಕಟ್ ಮಾಡಬೇಕು. ಮತ್ತೆ ಟೇಪಿನ ಅವಸರ ಇಲ್ಲ ಫ್ರೆಂಡ್ಸ್. ಇವಾಗ ಇದು ಕಟ್ ಮಾಡಿದ್ದೀವಲ್ಲ, ಇದೇ ಅಳತೆನೇ ಕಟ್ ಮಾಡ್ಕೋಬೇಕೆಲ್ಲ ವೈರು. ಇವು ಬಂದುಬಿಟ್ಟು 7 ಪೀಸ್ ತಗೋಬೇಕು. ನೋಡಿದ್ರಲ್ಲ, ಇದೇ ಅಳತೆಯಲ್ಲಿ 7 ವೈರ್ಸ್ ತಗೋಬೇಕು. ಇದೇ ಥರ ಹಿಂಗೆ ಕಟ್ ಮಾಡ್ಕೋಬೇಕೆಲ್ಲ. ನೋಡಿದ್ರಲ್ಲ, ಈ ಥರ ನಾನು 6 ಫೀಟ್ ತಗೊಂಡಿದ್ದೀನಲ್ಲ, ಅಂದರೆ 1 ಮೀಟ್ರ್ ಮೇಲೆ 18 ಸೆಂಟಿಮೀಟರ್ ತಗೋಬೇಕು ಫ್ರೆಂಡ್ಸ್. ಟೇಪಲ್ಲಾದರೆ, ಸ್ಕೇಲಲ್ಲಾದರೆ 6 ತಗೊಂಡ್ರೆ ಸರೋಗ್ತೈತೆ. ನೋಡಿದ್ರಲ್ಲ, ಈ ಥರ 7 ವೈರ್ಸ್ ಕಟ್ ಮಾಡ್ಕೋಬೇಕು. ಹಿಂಗೆ ಕಟ್ ಮಾಡಿದ್ಮೇಲೆ ಇವು ಪಕ್ಕಿ ಇಡಬೇಕು. ಇವಾಗ ಈ ಕಟ್ ಮಾಡ್ಕೊಂಡಿರೋ ವೈರ್ನ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ. ಇವಾಗ ಫಸ್ಟು 2 ವೈರ್ ತಗೋಬೇಕು. ಹಿಂಗೆ ಇದಾವಲ್ಲ, 2 ಸರಿಯಾಗಿ ಮಡ್ಚ್ಕೋಬೇಕು. ಹಿಂಗೆ ಐತಲ್ಲ, ಈ ಥರ ಕರೆಕ್ಟಾಗಿ ಮಡ್ಚ್ಕೊಂಡು ಇವಾಗ ನಾವು ಬಾಕ್ಸ್ ನಾಟ್ ಹಾಕಬೇಕು. ಹಿಂಗೆ ಐತಲ್ಲ, ಹಿಂಗಿರೋ ವೈರ್ನ, ಈ ವೈರ್ ಫಸ್ಟ್ ಇದ್ರ ಮೇಲೆ ಹಿಂಗೆ ಹಾಕಿ, ಕೆಳಗಡೆ ಇದಾವಲ್ಲ, ಈ ಕೆಳಗಡೆ ಇರೋ ವೈರ್ನ ಹಿಂಗೆ ಮೇಲೆ ಇಡಬೇಕು. ಹಿಂಗಿಟ್ಟು ಈ ಕಡೆ ಇರೋ ವೈರು ಈ ಲೂಪಿಂದ ಹಿಂಗೆ ತೋರಿಸಿ ಹಿಂಗೆ ಎಳಿಬೇಕು. ಆಮೇಲೆ ಹಿಂಗೆ ನಾಟು ಹಿಂಗೆ ಟೈಟಾಗಿ ಎಳಿಬೇಕು. ಇದು ಬಾಕ್ಸ್ ನಾಟು. ಇವಾಗ ನಾವು ವೈರು ಚೆಕ್ ಮಾಡ್ಕೋಬೇಕು, ಹೆಚ್ಚು ಕಮ್ಮಿ ಇರ್ತಾವಲ್ಲ, ಇದು ನೋಡ್ಕೋಬೇಕು. ಇವಾಗ ಹಿಂಗೆ ನೋಡಿದ್ರಲ್ಲ, ಈ ವೈರು ಹೆಚ್ಚೈತನ ಮಾತು. ಇದನ್ನು ನಾವು ಸ್ವಲ್ಪ ಲೂಸ್ ಮಾಡಿ ಹಿಂಗೆ ಮೇಲೆ ಕೇಳಿದ್ರೆ ಸರೋಗ್ತದೆ. ಮತ್ತು ಈ ಕಡೆ ವೈರ್ ಕೂಡ ನೋಡ್ಕೋಬೇಕು. ನೋಡಿದ್ರಲ್ಲ, ಇಷ್ಟು ಹೆಚ್ಚು ಕಮ್ಮಿ ಬಂದರೆ ನಮಗೆ ಮೇಲೆ ಬ್ಯಾಗ್ ಹಾಕೋವಾಗ ಒಂದು ಸೈಡ್ ಕಮ್ಮಿ ಬಂದುಬಿಡ್ತಾವೆ ವೈರೆಲ್ಲ. ಅದಕ್ಕೋಸ್ಕರ ಕರೆಕ್ಟಾಗಿ ಹಿಂಗೆ ಬಾಕ್ಸ್ ನಾಟ್ ಹಾಕ್ಕೋಬೇಕು. ಮತ್ತು ಇನ್ನೂ 2 ವೈರ್ ತಗೊಂಡು ಮತ್ತೆ ಅದೇ ಥರನೇ ಬಾಕ್ಸ್ ನಾಟ್ ಹಾಕಬೇಕು. ಹಿಂಗೈತಲ್ಲ, ಈ ಥರ ತಗೊಂಡು ಇದನ್ನು ಕೂಡ ಬಾಕ್ಸ್ ನಾಟ್ ಹಾಕಿ ತೆಗೆದಿಟ್ಕೋಬೇಕು. ಹಿಂಗೈತಲ್ಲ, ಹಿಂಗಿಟ್ಕೊಂಡು ಇದ್ರ ಮೇಲೆ ಹಿಂಗೆ ಹಾಕಿ ಕೆಳಗಡೆ ಇರೋ ವೈರು ಹಿಂಗೆ ಮೇಲೆ ಇಡಬೇಕು. ಆಮೇಲೆ ಈ ವೈರ್ ಇರ್ತೈತಲ್ಲ ಫ್ರೆಂಡ್ಸ್, ಇಲ್ಲಿ ಬಲಗಡೆ ಇದನ್ನು ಹಿಂಗೆ ತಗೊಂಡು ಈ ಲೂಪಲ್ಲಿ ಹಿಂಗೆ ತೋರಿಸಿ ನಾಟು ಟೈಟಾಗಿ ಎಳಿಬೇಕು. ಈ ಥರ. ಇವಾಗ ಕೂಡ ಅಷ್ಟೇ, ಇವು ಚೆಕ್ ಮಾಡ್ಕೋಬೇಕು ವೈರ್ ಹೆಂಗೆ. ಒಂದೊಂದ್ಸರಿ ಹೆಚ್ಚು ಕಮ್ಮಿ ಆಗ್ಬಿಡ್ತವೆ. ನೋಡಿದ್ರಲ್ಲ, ಸ್ವಲ್ಪ ಇದ್ರೆ ಪರವಾಗಿಲ್ಲ, ಜಾಸ್ತಿ ಐತಲ್ಲ, ಹಂಗಿರಬಾರ್ದು. ಕರೆಕ್ಟಾಗಿ ನೋಡ್ಕೋಬೇಕು ವೈರ್ನ. ನೋಡಿದ್ರಲ್ಲ, ಈ ಥರ ಕರೆಕ್ಟಾಗಿ ಬರಬೇಕು.
ಮತ್ತು ಈ ಕಡೆ ಕೂಡ ಅಷ್ಟೇ, ಈ ಕಡೆ ಕೂಡ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ನೋಡಿದ್ರಲ್ಲ ಇದು ಎಷ್ಟು ಹೆಚ್ಚೈತೆ. ಹಿಂಗೆ ಹೆಚ್ಚಿರೋ ವೈರ್ನ ಹಿಂಗೆ ಲೂಸ್ ಮಾಡಿ ಈ ಕಡೆಗೆ ಎಳಿಬೇಕು. ಈ ಥರ ಹಾಕಿದ್ಮೇಲೆ ಇವು ಕೂಡ ಇನ್ನೊಂದು ಬಾಕ್ಸ್ ನಾಟ್ ಬರ್ತೈತೆ, ಇನ್ನೊಂದು ವೈರ್ ಹಂಗೆ ಉಳಿತೈತೆ. ಇದನ್ನು ನಾವು ಆಮೇಲೆ ಜಾಯಿಂಟ್ ಮಾಡಬೇಕು. ಇದನ್ನು ಕೂಡ ಬಾಕ್ಸ್ ನಾಟ್ ಹಾಕೋಬೇಕು. ಟೋಟಲ್ 7 ವೈರ್ಸ್ ಅಲ್ಲ, 3 ನಾಟ್ಸ್ ಬರ್ತವೆ, ಒಂದು ವೈರ್ ಹಂಗೆ ಇರ್ತೈತೆ. ಅದನ್ನು ಆಮೇಲೆ ಜಾಯಿಂಟ್ ಮಾಡಬೇಕು ನಾವು. ಗೈತಲ್ಲ, ಇದನ್ನು ಕೂಡ ಬಾಕ್ಸ್ ನಾಟ್ ಹಾಕೋಬೇಕು. ನೋಡಿದ್ರಲ್ಲ, ಇವಾಗ ನಾವು 3 ನಾಟ್ಸ್ ಹಾಕಿದ್ದೀವಿ. ಈ ಥರ 3 ನಾಟ್ಸ್ ಬರ್ತವೆ. ಇನ್ನೊಂದು ವೈರು 7 ಅಲ್ಲ ನಾವು ಕಟ್ ಮಾಡಿದ್ದು, ಇದು ವೈರ್ ಹಂಗೆ ಇರಬೇಕು. ಇವೆಲ್ಲ ಜಾಯಿಂಟ್ ಮಾಡಿದ್ಮೇಲೆ ನಾವು ಈ ಪೀಸ್ನ ಜಾಯಿಂಟ್ ಮಾಡಬೇಕು. ಇವಾಗ ಫಸ್ಟು 2 ನಾಟ್ಸ್ ತಗೋಬೇಕು ಫ್ರೆಂಡ್ಸ್. ಇವಾಗ ಇದನ್ನು ನಾವು ಜಾಯಿಂಟ್ ಮಾಡಬೇಕು. ಈ 4 ಕಡೆ ಎಕ್ಕಡೆ ಆದರೂ ಪರವಾಗಿಲ್ಲ, ಒಂದು ಕಡೆ ಮಾತ್ರ ಹಿಂಗೆ ಮಾಡಿಸಿ. ಇವಾಗ ಈ ನಾಟ್ ಐತಲ್ಲ, ಇದರಲ್ಲೂ ಅಷ್ಟೇ ಎಕ್ಕಡೆ ಇರೋದಾದರೂ ಒಂದು ವೈರ್ ತಗೊಂಡು ಇದ್ರ ಮೇಲೆ ಹಿಂಗಿಟ್ಟು ಇದನ್ನ ಹಿಂಗೆ ಸುತ್ತಬೇಕು. ಆಮೇಲೆ ಈ ವೈರ್ನ ಹಿಂಗೆ ಮೇಲಿಟ್ಟು ಈ ವೈರು ಇದರಲ್ಲಿ ಹಿಂಗೆ ತೋರಿಸಿ ನಾಟು ಟೈಟಾಗಿ ಎಳಿಬೇಕು. ನೋಡಿದ್ರಲ್ಲಿ ಈ ಥರ ಮತ್ತು ಹಿಂಗೆ ತಿರ್ಸ್ಕೊಂಡು ಇಲ್ಲಿ ಐತಲ್ಲ ಮೇಲೆ ಹಾಕೋಕೆ ಹೋಗ್ಬಾರ್ದು, ಅಂದರೆ ಹಿಂಗೆ ರೌಂಡಾಗಿ ಬರ್ಬೇಕನ್ಮಾತು. ಈ ವೈರ್ನ ತಗೋಬೇಕು ಈ ಥರ ಫ್ರೆಂಡ್ಸ್. ಇವಾಗ ಇನ್ನೊಂದು ನಾಟ್ ಐತಲ್ಲ, ಆವಾಗ ಈ ವೈರ್ ಕೂಡ ಹಿಂಗೆ ಮಡಚಿ ಇನ್ನೊಂದು ನಾಟ್ ಬಾಕ್ಸ್ ನಾಟ್ ಐತಲ್ಲ ಅದನ್ನು ಕೂಡ ಹಿಂಗೆ ತಗೊಂಡು ಇದ್ರ ಮೇಲೆ ಎಕ್ಕಡಾದರೂ ಪರವಾಗಿಲ್ಲ 4 ಕಡೆನೂ ಒಂದು ಕಡೆ ಯಾವುದಾದ್ರೂ ಒಂದು ಕಡೆ ಹಿಂಗೆ ಮೇಲಿಟ್ಟು ಈ ವೈರ್ನ ಹಿಂಗೆ ತಿರ್ಸಿ ಈ ನಾಟ್ ಇರ್ತೈತಲ್ಲ ಹಿಂಗೆ ಮೇಲಕ್ಕಿಟ್ಟು ಈ ವೈರ್ನ ಈ ಲೂಪಿಂದ ಹಿಂಗೆ ತೋರಿಸ್ಬೇಕು. ಈ ಥರ ಹಿಂಗೆ ಟೈಟಾಗಿ ಎಳ್ಕೋಬೇಕು. ನೋಡಿದ್ರಲ್ಲಿ ಇವಾಗ ನಮಗೆ 5 ನಾಟ್ಸ್ ಬರ್ತವೆ. 5 ನಾಟ್ಸ್ ಬಂದಿದ್ದಾವಲ್ಲ, ಮತ್ತು ಇನ್ನೊಂದು ವೈರ್ ಇತ್ತಲ್ಲ, ಇವಾಗ 3 ನಾಟ್ಸ್ ಎಲ್ಲ ಜಾಯಿಂಟ್ ಮಾಡ್ದಂಗೆ ನಾವು ಇವಾಗ 7 ವೈರ್ಸ್ ಎಲ್ಲ ಕಟ್ ಮಾಡಿದ್ದು, ಒಂದು ವೈರು ಎಕ್ಸ್ಟ್ರಾ ಇರ್ತೈತಲ್ಲ, ಅಂದರೆ ಅವೆಲ್ಲ 6 ನಾಟ್ಸಲ್ಲಿ 2 ನಾಟ್ ತಗೊಂಡು ಬಾಕ್ಸ್ ನಾಟ್ ಹಾಕ್ಕೊಂಡಿರ್ತೀವಿ. ಈ ವೈರ್ ಮಾತ್ರ ಒಂದು ಹಂಗೆ ಇರ್ತೈತೆ. ಅದನ್ನು ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಇಟ್ಕೊಂಡು ಹಿಂಗೈತಲ್ಲ ಇಲ್ಲಿ ಇದನ್ನು ಹಿಂಗೆ ಮಡಚಿ ಈ ವೈರ್ನ ಹಿಂಗೆ ಹಾಕಿ ಈ ವೈರ್ ಹಿಂಗೆ ಮ್ಯಾಲಿಟ್ಟು ಈ ವೈರ್ನ ಇದ್ರ ಒಳಗಡೆಯಿಂದ ಹಿಂಗೆ ತೋರಿಸಿ ನಾಟು ಟೈಟಾಗಿ ಎಳಿಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ಆಗೋಯ್ತಲ್ಲ. ಇವಾಗ ನಾವು 7 ವೈರೆಲ್ಲ ಜಾಯಿಂಟ್ ಮಾಡಿದ್ದೀವಲ್ಲ, ಈ ಥರ ಬರ್ತೈತೆ. ಇವಾಗ ಇದನ್ನು ಇವೆರಡು ಇಲ್ಲಿದ್ದಾವಲ್ಲ ಗ್ಯಾಪ್ ಐತಲ್ಲ, ಇವೆರಡು ಸೇರಿ ಒಂದು ನಾಟ್ ಹಾಕಬೇಕು, ಜಾಯಿಂಟ್ ಮಾಡ್ಬೇಕನ್ಮಾತು. ಈ ಥರ ಜಾಯಿಂಟ್ ಮಾಡಬೇಕು. ಹಿಂಗೈತಲ್ಲ ಹಿಂಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಜಾಯಿಂಟ್ ಮಾಡಬೇಕು. ಇವಾಗ ನಾವು 7 ನಾಟ್ಸ್ ಎಲ್ಲ ಜಾಯಿಂಟ್ ಮಾಡಿದ್ದೀವಲ್ಲ, ಈ ಥರ ಬಂದೈತೆ. ಹಿಂಗೆ 7 ನಾಟ್ಸ್ ಬಂದಿದ್ದಾವೆ. ಈ ಥರ ಮಧ್ಯದಲ್ಲಿ ಮಾತ್ರ ಹಿಂಗೆ ಬರ್ತೈತೆ. ಇವಾಗ ಎರಡೆರಡು ವೈರೆಲ್ಲ ಸೇರಿಸಿ ನಾವು ಹಿಂಗೆ ಜಾಯಿಂಟ್ ಮಾಡಬೇಕು, ಅಂದರೆ ಒಂದೊಂದು ನಾಟ್ ಹಾಕ್ಕಂತ ಹೋಗ್ಬೇಕು. ಇಲ್ಲಿ ಕಾಣಿಸ್ತೈತಲ್ಲ, ಇಲ್ಲೆರಡು ವೈರು, ಇಲ್ಲೆರಡು ಇವೆಲ್ಲ ಸೇರಿಸಿ ಇಲ್ಲೆಲ್ಲ ಜಾಯಿಂಟ್ ಮಾಡ್ಕೊತ, ಅಂದರೆ ಬಾಕ್ಸ್ ನಾಟ್ ಹಾಕ್ಕಂತ ಹೋಗ್ಬೇಕು. ಇವೆಲ್ಲ ಸೇರಿಸಿ ಹಂಗೈತಲ್ಲ, ಫಸ್ಟ್ ಇಲ್ಲೇ ಹಾಕಿ ಈ ಥರ ಬಾಕ್ಸ್ ನಾಟ್ ಹಾಕ್ಕಂತ ಹೋಗ್ಬೇಕು. ಹಿಂಗೆ ಟೈಟಾಗಿ ಎಳ್ದಿವಲ್ಲ, ಮತ್ತು ಇಲ್ಲೆರಡು ವೈರ್ ಇದ್ದಾವಲ್ಲ ಇವೆರಡಕ್ಕೂ ಜಾಯಿಂಟ್ ಮಾಡಬೇಕು. ಆಮೇಲೆ ಇಲ್ಲಿ 2 ವೈರ್ ಇದ್ದಾವಲ್ಲ ಇವನು ಕೂಡ ಜಾಯಿಂಟ್ ಮಾಡಬೇಕು. ಮತ್ತು ಇಲ್ಲೆರಡು ನಾಟು, ಇಲ್ಲೆರಡು ಇದೆಲ್ಲ ಹಾಕಂತ ಬರಬೇಕು. ಇಲ್ಲಿ ಕೂಡ ಅಷ್ಟೇ ಫ್ರೆಂಡ್ಸ್, ಇದೇ ಥರ ಮತ್ತೆ ಮ್ಯಾಲೆಲ್ಲ 7 ನಾಟ್ಸ್ ಬರ್ತವೆ. ಈ ಥರ ನೋಡಿದ್ರಲ್ಲ, ನಾನು ಮತ್ತೆ ಮೇಲೆ ಕೂಡ
ಎಲ್ಲ ನಾಟೆಲ್ಲ ಎರಡೆರಡು ಸೇರಿಸಿ ಈ ಥರ ನಾಟ್ಸ್ ಹಾಕಿದ್ದೀನಿ ಫ್ರೆಂಡ್ಸ್. 1 2 3 4 5 6 7 ನಾಟ್ಸ್ ಬಂದಿದ್ದಾವೆ. ಇದಿವಾಗ ನಮಗೆ ಫಸ್ಟ್ ವೈರೆಲ್ಲ ಹೆಂಗೆ ಜಾಯಿಂಟ್ ಮಾಡಬೇಕಂತೆಲ್ಲ ತೋರಿಸಿದ್ದೀನಲ್ಲ ಫ್ರೆಂಡ್ಸ್. ಈ ಥರ ಬಂದೈತೆ. ಇವಾಗ ನಾವು ನೆಕ್ಸ್ಟ್ ಕಲರು ಜಾಯಿಂಟ್ ಮಾಡೋಣ. ಅಂದರೆ ನಾನು ಯೆಲ್ಲೋ ಕಲರ್ ತಗೊತಾ ಇದ್ದೀನಿ, ಲೆಮನ್ ಯೆಲ್ಲೋ. ಇದು ಪಕ್ಕಿ ಗಿಡನ. ಇವಾಗ ಮತ್ತೆ ನಾವು ಈ ಕಲರು ಕಟ್ ಮಾಡೋಣ ಫ್ರೆಂಡ್ಸ್. ಇದು ಕೂಡ ಅಷ್ಟೇ ಹಿಂಗೆ ಐತಲ್ಲ, ಅಂದರೆ 30 ಸೆಂಟಿಮೀಟರು ತಗೋಬೇಕು. ಹಿಂಗೆ ಇಲ್ಲಿಗೆ ಫೋಲ್ಡ್ ಮಾಡಿ ಹಿಂಗೆ ಐತಲ್ಲ, ಹಿಂಗೆ 2 3 4 5 6 ಇಷ್ಟು ತಗೋಬೇಕು. ಸ್ವಲ್ಪ ಕಮ್ಮಿ ತಗೊಂಡ್ರು ಪರವಾಗಿಲ್ಲ, ಯಾಕಂದರೆ ಮೇಲೆ ಎಲ್ಲ ಹಾಕೋದು. ಇವಾಗ ಹಿಂಗೆ ತಗೊಂಡು ಕಟ್ ಮಾಡ್ಕೋಬೇಕು ವೈರ್. ಇದೇ ಅಳತೆಯಿಂದ ಇವಾಗ ನಾವು ಎಲ್ಲ ವೈರೆಲ್ಲ ಕಟ್ ಮಾಡ್ಕೋಬೇಕು. ಇವು ಬಂದುಬಿಟ್ಟು 14 ವೈರ್ಸ್ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಿಂಗೈತಲ್ಲ, ಇದೇ ಅಳತೆ ತಗೊಂಡು ಹಿಂಗೆ 14 ಪೀಸ್ ಕಟ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಈ ಥರ ನಾನು 4 ವೈರ್ ಕಟ್ ಮಾಡಿದ್ದೀನಲ್ಲ, ಇನ್ನು 10 ವೈರ್ ಕಟ್ ಮಾಡ್ಕೋಬೇಕು. ಇದೇ ಅಳತೆಲಿಂದ ನಾನು ವೈರ್ಗಳೆಲ್ಲ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಇವು ನಾನು ಯೆಲ್ಲೋ ಕಲರ್ ಕೂಡ 14 ವೈರ್ಸ್ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಇವಾಗ ಇದರಲ್ಲಿ ಎರಡೆರಡು ವೈರ್ ತಗೊಂಡು ಬಾಕ್ಸ್ ನಾಟ್ ಹಾಕೋಬೇಕು. ಫಸ್ಟ್ ನಾವು ಹೆಂಗೆ ಹಾಕ್ಕೊಂಡಿವೋ ಅದೇ ಥರನೇ ಎರಡೆರಡು ತಗೊಂಡು ಎಲ್ಲ ವೈರ್ಸ್ ಎಲ್ಲ ಬಾಕ್ಸ್ ನಾಟ್ ಹಾಕೋಬೇಕು. ಫಸ್ಟ್ ಈ ಥರ 2 ವೈರ್ ತಗೊಂಡು ಸರಿಯಾಗಿ ಮಡ್ಚ್ಕೋಬೇಕು ಮಧ್ಯದಲ್ಲಿಗೆ. ನೋಡ್ರಲ್ಲ, ಈ ಥರ ಕರೆಕ್ಟಾಗಿ ಮಧ್ಯಕ್ಕೆ ಮಡಚಿ ಹೀಗೈತಲ್ಲ. ಇವಾಗ ಇದನ್ನು ಬಾಕ್ಸ್ ನಾಟ್ ಹಾಕೋಬೇಕು. ನೋಡಿದ್ರಲ್ಲ, ಈ ಥರ ಹಿಂಗೆ ಹಾಕಿ ಕೆಳಗಡೆ ಇರೋ ವೈರಿಂಗ್ ಮ್ಯಾಲಿಟ್ಟು ಈ ವೈರ್ ಇರ್ತೈತಲ್ಲ ಇದನ್ನು ಇಲ್ಲಿಂಗೆ ತೂರಿಸಿ ನಾಟ್ ಟೈಟಾಗಿ ಎಳಿಬೇಕು. ಇವು ಕೂಡ ಅಷ್ಟೇ ಅಪ್ ಆ್ಯಂಡ್ ಡೌನ್ ಹಿಂಗೆ ಚೆಕ್ ಮಾಡ್ಕೋಬೇಕು ಒಂದ್ಸರಿ ಸರಿಯಾಗಿದಾವ ಇಲ್ಲ ವೈರ್ ಅಂತ. ಈ ಥರ ನಾಟ್ಸ್ ಎಲ್ಲ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ಹೆಂಗೆ ಹಾಕ್ಬೇಕಂತ ಬಾಕ್ಸ್ ನಾಟು. ನಾನು ಮಿಕ್ಲಿರೋ ವೈರ್ಗಳೆಲ್ಲ ಇದೇ ಥರನೇ ಬಾಕ್ಸ್ ನಾಟ್ ಹಾಕಿ ತೋರಿಸ್ತೀನಿ. ಇವಾಗ ನಾನೆಲ್ಲ ನಾಟ್ಸ್ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಎಲ್ಲ 14 ವೈರಲ್ಲ ಎಲ್ಲ ನಾಟ್ಸ್ ಹಾಕಿದ್ರೆ 7 ನಾಟ್ಸ್ ಬಂದಿದ್ದಾವೆ. ಇವಾಗ ಹೆಂಗೆ ಜಾಯಿಂಟ್ ಮಾಡಬೇಕಂತ ತೋರಿಸ್ತೀನಿ ನಿಮಗೆ. ನಾವಿದು ಫಸ್ಟ್ ತಳ ಎಲ್ಲ ಹಾಕಿದ್ದೀವಲ್ಲ ಹೂವಿನ ಪುಟ್ಟಿಗೆ, ಈ ಥರ ಬಂದೈತಲ್ಲ. ಇವಾಗ ನಾವು ಇಲ್ಲಿದ್ದಾವಲ್ಲ ನಾಟ್ಸ್ ಎಲ್ಲ ಮೇಲೆ, ಈ ನಾಟ್ಗಳಿಗೆಲ್ಲ ನಾವು ಈ ವೈರ್ನ ಜಾಯಿಂಟ್ ಮಾಡಬೇಕು. ಫಸ್ಟ್ ವೈರಿಂಗ್ ತಗೊಂಡು ಈ ನಾಟ್ ಐತಲ್ಲ ಎಲ್ಲಾದರೂ ಸರಿ ಒಂತಲಿ ಫಸ್ಟ್ ಹಿಂಗೆ ಇದ್ದಾವಲ್ಲ ಫ್ರೆಂಡ್ಸ್. ಇವಾಗ ಈ 2 ವೈರ್ ಇದ್ದಾವಲ್ಲ ಈ ನಾಟಲ್ಲಿ, ಹಾಗೆ ಇಲ್ಲಿ ಕೂಡ ಈ ವೈರಲ್ಲಿ ಕೂಡ 2 ನಾಟ್ ಇದ್ದಾವಲ್ಲ, ಈ ವೈರ್ಗೆ ಇಲ್ಲೊಂದು ನಾಟ್ ಹಾಕಬೇಕು. ಫಸ್ಟ್ ಹಿಂಗೆ ತಗೊಂಡು ಒಂದು ಸೈಡು ಹಿಂಗೆ ಮಡಚಿ ಇದರಲ್ಲಿ ಎಲ್ಲಾದರೂ ಪರವಾಗಿಲ್ಲ ಒಂದು ಸೈಡ್ ಹಿಂಗಿಟ್ಟು ಇದು ಹಿಂಗೆ ತಿರ್ಸಿ, ಆಮೇಲೆ ಈ ವೈರ್ ಹಿಂಗೆ ಮ್ಯಾಲಿಟ್ಟು ಈ ವೈರ್ ಇರ್ತೈತಲ್ಲ ಈ ವೈರು ಇದ್ರ ಒಳಗಡೆಯಿಂದ ಹಿಂಗೆ ತೋರಿಸಿ ನಾಟು ಟೈಟಾಗೆ ಎಳಿಬೇಕು. ನೋಡಿದ್ರಲ್ಲ ಈ ಥರ. ಮತ್ತು ಹಿಂಗೆ ಸ್ವಲ್ಪ ಹಿಂಗೆ ತಿರ್ಸ್ಕೊಂಡು ಮತ್ತು ಇಲ್ಲಿ ಈ ವೈರ್ ಐತಲ್ಲ ಇದಕ್ಕೆ ಕೂಡ ಈ ವೈರ್ ಹಿಂಗೆ ತಗೊಂಡು ಮತ್ತು ಈ ವೈರ್ ಬಿಟ್ಟು ಇದು ತಗೋಬಾರ್ದು, ಇಲ್ಲೇ ತಗೋಬೇಕನ್ನ ಮಾತು. ಇದು ಲೆಮನ್ ಕಲರ್ ಐತಲ್ಲ ಈ ಕಲರ್ನ ಹಿಂಗೆ ಮಡಚಿ ಈ ವೈರ್ ಹಿಂಗೆ ಸುತ್ತಿ ಆಮೇಲೆ ಈ ವೈರ್ನ ಹಿಂಗೆ ಮ್ಯಾಲಿಟ್ಟು ಈ ವೈರ್ ಹಿಂಗೆ ತಗೊಂಡು ಹಿಂಗೆ ಜಾಯಿಂಟ್ ಮಾಡಬೇಕು. ನೋಡಿದ್ರಲ್ಲ ಈ ಥರ ಜಾಯಿಂಟ್ ಮಾಡಬೇಕು ಫ್ರೆಂಡ್ಸ್. ಹಿಂಗೆ ಮಾಡಿದ್ದೀವಲ್ಲ, ಇವಾಗ ಇಲ್ಲಿ ಈ ನಾಟಿಗೆ ನಾವು ಮತ್ತೆ ನಾಟ್ ಹಾಕಬೇಕು, ಬಾಕ್ಸ್ ನಾಟು ಹಿಂಗೈತಲ್ಲ. ಹಿಂಗೆ ತಗೊಂಡು ಈ ವೈರಿಂಗ್ ಮಡಚಿ ಇದನ್ನು ಹಿಂಗೆ ಸುತ್ಕೊಂಡು ಇಲ್ಲೊಂದು ಬಾಕ್ಸ್ ನಾಟ್ ಹಾಕಬೇಕು ಈ ಥರ. ಮತ್ತು ಈ ಕಡೆ ಕೂಡ ತಿರುಗಿಸಿ ಇಲ್ಲೊಂದು ನಾಟ್ ಹಾಕಿ ಹಿಂಗೆ ಹಾಕ್ಬೇಕು ಫ್ರೆಂಡ್ಸ್. ಆಮೇಲೆ ಮತ್ತೆ ಇವಾಗ ಇಲ್ಲಿ 2 ಇದಾವಲ್ಲ
ಕೇಸರಿ ಕಲರ್ ವೈರು ಇವೆರಡು ಸೇರಿಸಿ ಒಂದು ನಾಟ್ ಹಾಕಬೇಕು. ಈ ಥರ ಮತ್ತು ನೋಡಿದ್ರಲ್ಲ, ಈ ಥರ ಜಾಯಿಂಟ್ ಮಾಡಬೇಕು. ಇದೇ ಥರ ಇನ್ನು ಮಿಕ್ಕಿರೋ 6 ನಾಟ್ಸ್ಗಳು ಇದೇ ಥರನೇ ಜಾಯಿಂಟ್ ಮಾಡಬೇಕು ವೈರ್ಗಳೆಲ್ಲ. ಮತ್ತು ಇವಾಗ ಇಲ್ಲಿ ಪಕ್ಕಿಗೆ ಐತಲ್ಲ, ಇವಾಗ ಈ ನಾಟಿಗೆ ಜಾಯಿಂಟ್ ಮಾಡೋದು ತೋರಿಸ್ತೀನಿ ನಿಮಗೆ ಹೆಂಗಂತ. ಮತ್ತು ಇನ್ನೊಂದು ನಾಟ್ ತಗೋಬೇಕು. ಮತ್ತು ಇನ್ನೊಂದು ಅರಶಿನ ಕಲರ್ ನಾಟ್ ತಗೊಂಡು ಇವಾಗ ಇಲ್ಲಿ ಐತಲ್ಲ ಫ್ರೆಂಡ್ಸ್, ಈ ವೈರ್ಗೆ ಜಾಯಿಂಟ್ ಮಾಡಬೇಕು. ಫಸ್ಟ್ ಈ ಕಡೆ ಮಾಡಬೇಕು, ಫಸ್ಟ್ ಈ ಕಡೆ ಮಾಡಬಾರ್ದು. ಇಲ್ಲಿ ಮಾಡಿ ಇದನ್ನ ಹಿಂಗೆ ಮಡಚಿ ಈ ವೈರಿಂದ ಈ ಕಡೆ ಆದರೂ ಒಂದು ಸೈಡ್ ಹಿಂಗೆ ತಗೊಂಡು ಇದ್ರ ಮ್ಯಾಲೆ ಹಿಂಗಿಟ್ಟು ಈ ವೈರ್ನ ಹಿಂಗೆ ಸುತ್ತಿ ಈ ವೈರ್ನ ಮ್ಯಾಲಿಟ್ಟು ಈ ವೈರ್ ಇರ್ತೈತಲ್ಲ, ಈ ವೈರ್ ಇದ್ರ ಕಡೆಯಿಂದ ಹಿಂಗೆ ತೋರಿಸಿ ನಾಟು ಟೈಟಾಗಿ ಈ ಥರ ಎಳಿಬೇಕು. ಆಮೇಲೆ ಹಿಂಗೆ ಸ್ವಲ್ಪ ಹಿಂಗೆ ತಿರ್ಸ್ಕೊಂಡು ಮತ್ತು ಹಿಂಗೆ ಐತಲ್ಲ ಈ ಅರಶಿನ ಕಲರ್ ವೈರ್ ಹಿಂಗೆ ಮಡಚಿ ಈ ವೈರ್ ಹಿಂಗೆ ಸುತ್ತಬೇಕು. ಆಮೇಲೆ ಈ ವೈರ್ನ ಹಿಂಗೆ ಮ್ಯಾಲಿಟ್ಟು ಈ ವೈರ್ನ ಹಿಂಗೆ ಹಾಕಿ ಹಿಂಗೆ ತೋರಿಸ್ಬೇಕು. ನೋಡಿದ್ರಲ್ಲ, ಹಿಂಗೆ ಟೈಟಾಗಿ ಹೇಳಿದ್ರೆ ಇವಾಗ ಜಾಯಿಂಟ್ ಆಯ್ತು ಈ ವೈರು. ಇವಾಗ ಅಂದರೆ ಇಲ್ಲಿ ಕೆಳಗಿರೋ ವೈರು ಬಿಟ್ಟುಬಿಡ್ಬೇಕು ಫ್ರೆಂಡ್ಸ್. ಇಲ್ಲಿ ಮ್ಯಾಲಿದಾವಲ್ಲ ಇವೆರಡು ವೈರ್ಗೆ ನಾಟ್ ಹಾಕ್ಬೇಕು. ಇಲ್ಲೊಂದು ನಾಟ್ ಹಾಕಬೇಕು. ಈ ಥರ ಹಿಂಗೈತಲ್ಲ, ಹಿಂಗೆ ಸುತ್ತಿ ಟೈಟಾಗಿ ಮತ್ತಿಲ್ಲಿ ನಾಟ್ ಹಾಕಬೇಕು. ಹಿಂಗೆ ಫ್ರೆಂಡ್ಸ್. ಮತ್ತಿವಾಗ ಇವೆರಡು ಸೇರಿಸಿ ಒಂದು ನಾಟು. ಹಿಂಗೈತಲ್ಲ, ಇವಾಗ ಮತ್ತೆ ಇವೆರಡು ಸೇರಿ ಒಂದು ನಾಟ್ ಹಾಕ್ಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ, ಈ ಥರ ನೋಡಿದ್ರಲ್ಲ, ನಾನು 2 ವೈರು ಜಾಯಿಂಟ್ ಮಾಡಿದ್ದೀನಿ. ಇದೇ ಥರನೇ ಇಲ್ಲಿ 1 2 3 4 5 ಇನ್ನೂ 5 ನಾಟ್ಸ್ಗೆ ಜಾಯಿಂಟ್ ಮಾಡಬೇಕು. ಇದೇ ಥರ ಎಲ್ಲ ಸುತ್ತ ಜಾಯಿಂಟ್ ಮಾಡಬೇಕು. ಇವಾಗ ನಾನು 2 ಜಾಯಿಂಟ್ ಮಾಡಿ ತೋರಿಸಿದ್ದೀನಲ್ಲ, ವಿಡಿಯೋನ ಸ್ಕಿಪ್ ಮಾಡಲಾರಂಗೆ ನೋಡಿದ್ರೆ ನಿಮಗೆ ಅರ್ಥ ಆಗ್ತೈತೆ ಹೆಂಗೆ ಜಾಯಿಂಟ್ ಮಾಡೋದಂತ. ನೋಡಿದ್ರಲ್ಲ, ಇದೇ ಥರ ಮತ್ತೆ ತುಂಬ ವಿಡಿಯೋ ಲೆಂತ್ ಹೆಚ್ಚಾಗ್ತೈತಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಇಷ್ಟೇ ತೋರಿಸಿದ್ದೀನಿ. ಇವು ಮಿಕ್ಕಿರೋವೆಲ್ಲ ನಾನು ಜಾಯಿಂಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇವಾಗ ಇಲ್ಲಿಗೆ ನಿಮಗೆ ಜಾಯಿಂಟ್ ಮಾಡೋದು ಹೆಂಗೆ ಅಂತ ಅರ್ಥ ಆಗಿರ್ತೈತಲ್ಲ, ಅದಕ್ಕೋಸ್ಕರ ಇವೆಲ್ಲ ನಾನು ಜಾಯಿಂಟ್ ಮಾಡಿ ತೋರಿಸ್ತೀನಿ. ಈ ಥರ ಜಾಯಿಂಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, 7 ನಾಟ್ ಬಂದಿದ್ದಾವೆ ಹಿಂಗೆಲ್ಲ ರೌಂಡಾಗಿ. ಇವಾಗ ಹಿಂಗೆ ಜಾಯಿಂಟ್ ಮಾಡಿದ್ಮೇಲೆ ಇವಾಗ ಹಿಂಗಿರ್ತಾವಲ್ಲ, ಇವೆರಡು ನಡುವೆ ಹಾಕಬೇಕು ನಾಟು. ಹಿಂಗಿದಾವಲ್ಲ, ಕೆಳಗಡೆ ಐತಲ್ಲ ಫಸ್ಟ್ ವೈರು, ಇದ್ರಾಗ ವೈರು ತಗೊಂಡು ಇವೆರಡು ಸೇರಿಸಿ ಒಂದು ನಾಟ್ ಹಾಕಬೇಕು. ಈ ಥರ ಹತ್ರಕ್ಕೆ ಎಳಿಬೇಕು, ಗ್ಯಾಪ್ ಬಂದರೆ ಚೆನ್ನಾಗಿರಲ್ಲ. ಹಿಂಗೈತಲ್ಲ, ಹಿಂಗೆ ನೋಡ್ರಲ್ಲ, ಈ ಥರ ಬರಬೇಕು. ಹಂಗೆ ಇದೇ ಥರ ರೌಂಡಾಗಿ ಫಸ್ಟೆಲ್ಲ ಒಂದೊಂದು ನಾಟ್ ಹಾಕ್ಕೋಬೇಕು. ಮತ್ತು ಇಲ್ಲಿಂದ ತಿರ್ಸಿ ನೋಡ್ರಲ್ಲ, ಈ ಕಲರ್ಗಳು 2 ವೈರ್ ಇದಾವಲ್ಲ, ಕೆಳಗಡೆ ಇರೋ ವೈರು ಇವೆರಡು ಸೇರಿಸಿ ಒಂದು ನಾಟ್ ಹಾಕಬೇಕು. ಸ್ವಲ್ಪ ಹೈಟ್ ಬಂದಮೇಲೆ ಶಿವನ ಕಣ್ಣು ನಾಟ್ ಕೂಡ ಹಾಕ್ಬೋದು ಫ್ರೆಂಡ್ಸ್. ಬರೀ ಬಾಕ್ಸ್ ನಾಟ್ ಅಲ್ಲಿದ್ರು ಶಿವನ ಕಣ್ಣು ನಾಟ್ ಕೂಡ ಚೆನ್ನಾಗಿರ್ತೈತೆ ಇದಕ್ಕೆ. ಆದರೆ ಇದೆಲ್ಲ ನಮಗೆ ಬಾಕ್ಸ್ ನಾಟೇ ಹಾಕ್ಕೋಬೇಕು. ಸ್ವಲ್ಪ ಹೈಟ್ ಬಂದಮೇಲೆ ಮಾತ್ರ ಶಿವನ ಕಣ್ಣು ನಾಟ್ ಹಾಕ್ಕೋಬೋದು ಇಷ್ಟ ಇದ್ದರು. ನೋಡಿದ್ರಲ್ಲ, ಇದೇ ಥರ ಮತ್ತು ಇಲ್ಲಿ ಇವೆರಡು ನಡುವೆ ಗ್ಯಾಪ್ ಐತಲ್ಲ, ಇವೆರಡು ಸೇರಿ ಮತ್ತು ಇಲ್ಲಿ ಒಂದು ನಾಟ್ ಹಾಕಬೇಕು. ಹಿಂಗೆ ನೋಡಿದ್ರಲ್ಲ ಫ್ರೆಂಡ್ಸ್. ಮತ್ತು ಇವೆರಡು ಮಧ್ಯದಲ್ಲಿ ಗ್ಯಾಪ್ ಐತಲ್ಲ, ಇಲ್ಲಿ ಕೂಡ ಇದೇ ಥರನೇ ಹಿಂಗೆ ಫಸ್ಟು ಎಡಗಡೆ ಇರೋ ವೈರ್ನ ಹಿಂಗೆ ಮಡಚಬೇಕು. ಆಮೇಲೆ ಇಲ್ಲಿ ಐತಲ್ಲ ಬಲಗಡೆ ಇರೋ ವೈರು ಹಿಂಗೆ ತಗೊಂಡು ಹಿಂಗೆ ಸುತ್ತಿ ಈ ಥರ ಬಾಕ್ಸ್ ನಾಟ್ ಹಾಕಬೇಕು. ಈ ಥರ ಅನ್ಮಾತು ನೋಡ್ರಲ್ಲ, ಇದೇ ಥರ ಇದೆಲ್ಲ ಹಾಕಬೇಕು. ಇನ್ನು ಇಲ್ಲಿ 3 ನಾಟ್ಸ್ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ನಾನು ಎಲ್ಲ ರೌಂಡಾಗಿ ಹಾಕಿದ್ದೀನಿ ಫ್ರೆಂಡ್ಸ್. ಮಧ್ಯದಲ್ಲೆಲ್ಲ ಹಾಕ್ಕಂತ ಬಂದಿದ್ದೀವಲ್ಲ. ಇವಾಗ ಮತ್ತಿಲ್ಲಿ ಹಿಂಗೆ ಐತಲ್ಲ, ಇಲ್ಲೆಲ್ಲ ಗ್ಯಾಪ್ ಐತಲ್ಲ ಫ್ರೆಂಡ್ಸ್, ಕಾಣಿಸ್ತೈತಲ್ಲ. ಇವಾಗೆಲ್ಲ ಕ್ರಾಸ್ ಬರ್ತಾವೆ ಮತ್ತು ನಾಟ್ಸ್ ಎಲ್ಲ. ಇವಾಗ ಫಸ್ಟು ಇಲ್ಲಿ ಐತಲ್ಲ, ಇವೆರಡು ಸೇರಿ ಒಂದು ನಾಟು, ಮತ್ತು ಇಲ್ಲಿ 2 ಸೇರಿ ಒಂದು ನಾಟ್ ಹಾಕಬೇಕು. ಹಿಂಗೈತಲ್ಲ, ಹಿಂಗೆ ಹಾಕಬೇಕು. ಅಂದರೆ ರನ್ನಿಂಗ್ ವೈರು ಇವಾಗೆ ಬರಲ್ಲ, ಆಮೇಲೆ ಸ್ವಲ್ಪ ಹೈಟ್ ಬಂದಮೇಲೆ ಬರ್ತೈತೆ ರನ್ನಿಂಗ್ ವೈರು.
ಈ ಥರ ಟೈಟಾಗಿ ಎಳಿಬೇಕು. ಹಿಂಗೈತಲ್ಲ ಫ್ರೆಂಡ್ಸ್, ಇವಾಗ ಇಲ್ಲೊಂದು ನಾಟ್ ಹಾಕಿದ್ದೀವಲ್ಲ, ಮತ್ತು ಇವೆರಡು ಸೇರಿ ಇಲ್ಲೊಂದು ನಾಟ್ ಹಾಕಬೇಕು. ಹಿಂಗೈತಲ್ಲ, ಹಿಂಗೆ ಹಾಕಬೇಕು. ಮತ್ತು ಇಲ್ಲಿ ಇವೆರಡು ನಡುವೆ ಐತಲ್ಲ ಗ್ಯಾಪು, ಮತ್ತು ಇವೆರಡು ಸೇರಿ ಮತ್ತು ಇಲ್ಲೊಂದು ನಾಟ್ ಹಾಕಬೇಕು. ನೋಡಿದ್ರಲ್ಲ, ಈ ಥರ ಡೈಮಂಡ್ ಬಂತು. ಮತ್ತು ಇವಾಗ ಇಲ್ಲೊಂದು ನಾಟ್ ಹಾಕಬೇಕು. ಇಲ್ಲೊಂದು ನಾಟು ಇದೇ ಥರ ಹಾಕ್ಕೊಂತ ಹೋಗ್ಬೇಕು, ಸ್ವಲ್ಪ ಹೈಟ್ವರೆಗೂ. ಹಿಂಗೈತಲ್ಲ, ಇಲ್ಲಿ ಹಾಕ್ಬೇಕು ಒಂದು ನಾಟು. ಹಿಂಗೆ ಮತ್ತು ಇಲ್ಲೊಂದು ನಾಟು. ಮತ್ತು ಇವಾಗ ಇಲ್ಲೊಂದು ನಾಟು ಹಾಕಬೇಕು. ಇವಾಗ ಇಲ್ಲಿ ನೋಡಿದ್ರಲ್ಲ, ಇದೆಲ್ಲ ಗ್ಯಾಪೆಲ್ಲ ಈ ಥರ ಹಿಂಗಿರೋದು, ಈ ಥರ ಎಲ್ಲ ಪೂರ್ತಿಯಾಗಿ ಹಾಕಬೇಕು. ಇಲ್ಲಿ ಕೂಡ ಅಷ್ಟು. ಇವಾಗ ಇಲ್ಲಿ ಐತಲ್ಲ, ಇಲ್ಲಿ ಹಾಕಂತ ಇಲ್ಲಿವರೆಗೂ ಹಾಕಂತ ಬರಬೇಕು ಫ್ರೆಂಡ್ಸ್. ಇಲ್ಲಿ ಕೂಡ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿದ್ರಲ್ಲ, ಇಲ್ಲೊಂದು ನಾಟ್ ಆಗೋಯ್ತಲ್ಲ, ಇವಾಗ ಇಲ್ಲೊಂದು ನಾಟ್ ಹಾಕಬೇಕು. ಹಿಂಗೈತಲ್ಲ, ಈ ಥರ ಮಾಡಿಸಿ ಈ ಥರ ಹಿಂಗೆ ಹಾಕಿ ಹಿಂಗೆ ಹಾಕಬೇಕು. ಹಿಂಗೆ ಟೈಟಾಗಿ ಎಳೆದು ಮತ್ತು ಇಲ್ಲೊಂದು ನಾಟು. ನೋಡಿದ್ರಲ್ಲ, ಮತ್ತು ಈ ವೈರು ಇಲ್ಲಿವರೆಗೂ ಹಾಕಂತ ಬರಬೇಕು. ಇದೇ ಥರ ರನ್ನಿಂಗ್ ವೈರ್ ಥರ ಯೂಸ್ ಮಾಡಿ ಇಲ್ಲಿವರೆಗೂ ಮತ್ತೆ ಹಾಕಂತ ಬರಬೇಕು. ಹಾಗಿತ್ತಲ್ಲ, ಈ ವೈರ್ ಹಿಂಗೆ ಟೈಟಾಗಿ ಎಳೆದು ಹಿಂಗೆ ಟೈಟಾಗಿ ಎಳೆದು ಮತ್ತೆ ಇಲ್ಲೊಂದು ನಾಟ್ ಹಾಕಬೇಕು. ಹಿಂಗೆ ಫ್ರೆಂಡ್ಸ್, ನೋಡಿದ್ರಲ್ಲ, ಮತ್ತು ಈ ವೈರು ಇಲ್ಲಿವರೆಗೂ ಹಿಂಗೆ ಯೂಸ್ ಮಾಡಿ ಮತ್ತು ಇಲ್ಲಿ ಕೂಡ 3 ನಾಟ್ಸ್ ಹಾಕಬೇಕು. ಇದೇ ಥರ ರೌಂಡಾಗಿ ಹಾಕಂತ ಬರಬೇಕು. ನೋಡಿದ್ರಲ್ಲ, ಇದೇ ಥರನೇ ರೌಂಡಾಗೆಲ್ಲ ಹಾಕಂತ ಬರಬೇಕು ಫ್ರೆಂಡ್ಸ್. ಈ ಥರ ಹಿಂಗೆ ಇರೋದನ್ನು ಎಲ್ಲ ಹಿಂಗೆ ಗ್ಯಾಪಲ್ಲಿ ಇದಾವಲ್ಲ, ಈ ಥರ ಹಿಂಗೆ ಹಾಕಂತ ಎಲ್ಲ ರೌಂಡಾಗಿ ಹಾಕಬೇಕು. ಇದೆಲ್ಲ ನಾನು ಹಾಕಿ ನಿಮಗೆ ತೋರಿಸ್ತೀನಿ. ಈ ಥರ ಫ್ರೆಂಡ್ಸ್ ನಾನೆಲ್ಲ ರೌಂಡಾಗಿ ಹಾಕಂತ ಬಂದಿದ್ದೀನಿ. ಹಿಂಗಿರ್ತೈತಲ್ಲ, ಇವಾಗ ಇಲ್ಲಿ ಗ್ಯಾಪಲ್ಲೆಲ್ಲ ಹಾಕಂತ ಬರಬೇಕು. ಹಿಂಗೈತಲ್ಲ, ಹಿಂಗೆ ಹಾಕಬೇಕು. ಮತ್ತು ಇಲ್ಲೊಂದು ನಾಟು ಸ್ವಲ್ಪ ಹೈಟ್ ಆಗೋವರೆಗೂ ಈ ಥರ ಹಾಕಬೇಕು. ಹಿಂಗೈತಲ್ಲ ಫ್ರೆಂಡ್ಸ್, ಇಲ್ಲಿ ಮೂಲೆ ಐತಲ್ಲ, ಇಲ್ಲಿಂದ ನಾವು ಲೆಕ್ಕ ಮಾಡಬೇಕಂತ ಮತ್ತು ಕೌಂಟ್ ಮಾಡಿದ್ರೆ 1 2 3 ಇಲ್ಲಿ ಕೂಡ ಹಾಕಿದ್ರೆ 4 ನಾಟ್ಸು. ಈ ಥರ 5 ನಾಟ್ ಬಂದಮೇಲೆ ಹೈಟ್ ಅನ್ನೋದು ಸಾಕು, ನಾವು ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಹಿಂಗೈತಲ್ಲ, ಮತ್ತಿವಾಗ ಇಲ್ಲೊಂದು ನಾಟು, ಮತ್ತಿವಾಗ ಇಲ್ಲೊಂದು ನಾಟ್ ಹಾಕಬೇಕು. ಹಿಂಗೈತಲ್ಲ, ಇಲ್ಲಿ ನೋಡಿದ್ರಲ್ಲ, ಇವೆರಡು ಸೇರಿ ಒಂದು ನಾಟ್ ಹಾಕಬೇಕು. ಇವಾಗ ಇಲ್ಲಿ ನೋಡ್ಕೋಬೇಕು ಫ್ರೆಂಡ್ಸ್, ಕೆಳಗಡೆ ಐತಲ್ಲ, ಇಲ್ಲಿ 1 2 3 4 5
5 ನಾಟ್ಸ್ಗೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಹೈಟು ಇಲ್ಲಿಗೆ ಸಾಕು. ಇವಾಗ ಮತ್ತೆ ಈ ವೈರ್ಗಳೆಲ್ಲ ಇಲ್ಲಿವರೆಗೂ ಹಾಕಂತ ಬರಬೇಕು. ಗ್ಯಾಪ್ ಇದಾವಲ್ಲ ಇಲ್ಲಿ. ಇವಾಗ ಇದನ್ನು ರನ್ನಿಂಗ್ ವೈರ್ ಥರ ಯೂಸ್ ಮಾಡಿ ಇವೆಲ್ಲ ನಾಟ್ಸ್ ಇಲ್ಲಿದಾವಲ್ಲ 3, 4, 5 ನಾಟ್ವರೆಗೂ ಹಾಕಬೇಕು. ಈ ಥರ ಹಾಕಿ ಗೀತಲ್ಲ. ಮತ್ತಿವಾಗ ಇಲ್ಲೊಂದು ನಾಟು ಇದೇ ಥರ ಹೈಟ್ವರೆಗೂ ಹಾಕಂತ ಬರಬೇಕು. ಇಲ್ಲಿವರೆಗೂ ಹಿಂಗೆ ಮತ್ತು ಇಲ್ಲೊಂದು ನಾಟು ಇದೇ ಥರನೇ ರೌಂಡಾಗೆಲ್ಲ ಹಾಕಂತ ಬರಬೇಕು ಫ್ರೆಂಡ್ಸ್. ಕರೆಕ್ಟಾಗಿ ಬರೋವರೆಗೂ ಹಾಕಬೇಕು. ಇವಾಗ ಇಲ್ಲೊಂದು ನಾಟು ಹಾಕಿದ್ರೆ ಆಗೋಯ್ತು. ಮತ್ತಿವಾಗ ಇಲ್ಲೊಂದು ನಾಟು ಅಷ್ಟೇ. ಮತ್ತಿಲ್ಲಿ ಹಾಕಬಾರ್ದು, ಯಾಕಂದರೆ ನಮಗೆ 5 ಲೈನ್ ಬರಬೇಕಲ್ಲ. ಇಲ್ಲಿಗೆ 5 ಲೈನ್ ಆಗಿದಾವಲ್ಲ, ಇಲ್ಲಿಗೆ ಕರೆಕ್ಟಾಗಿ ಬರಬೇಕು. ಮತ್ತಿವಾಗ ಇಲ್ಲಿ ಕೆಳಗಡೆ ಐತಲ್ಲ ವೈರು, ಈ ವೈರ್ನ ತಗೊಂಡು ಮತ್ತೆ ಇಲ್ಲಿವರೆಗೂ ಹಾಕಂತ ಬರಬೇಕು. ಇದೇ ಥರ ಪೂರ್ತಿ ಪುಟ್ಟಿ ಎಲ್ಲ ರೌಂಡಾಗೆ ಇದೇ ಥರ ಸಮಾಗಿ ಇರೋಂಗೆ ಹಾಕಂತ ಬರಬೇಕು. ಮತ್ತೆ ಇಲ್ಲಿವರೆಗೂ ಹಾಕಬೇಕು. ಇದೇ ಥರ ಹಿಂಗೈತಲ್ಲ, ಇಲ್ಲಿ ಹಿಂಗೆ ರೌಂಡಾಗಿ ಹಾಕಂತ ಬರಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ಈ ಥರ ಬರ್ತೈತೆ ಫ್ರೆಂಡ್ಸ್. ಇಲ್ಲಿಂದ ನೋಡಿದ್ರಲ್ಲ, ಇಲ್ಲಿಂದ ನಾವು 5 ನಾಟ್ ಹಾಕಿದ್ವಲ್ಲ, ಇದೇ ಥರ ಎಲ್ಲ ರೌಂಡಾಗಿ ಇದೇ ಥರ ಸರಿಯಾಗಿ ಹಾಕಂತ ಬಂದುಬಿಡ್ಬೇಕು. ಹಿಂಗೆ ರೌಂಡ್ ಪೂರ್ತಿ ನಾನು ಇಲ್ಲಿ ಕೂಡ ಸ್ವಲ್ಪ ಹಾಕಿದ್ದೀನಿ. ಇದೇ ಥರ ಇದೇ ಹೈಟು ಹಿಂಗೈತಲ್ಲ, ಇದೇ ಹೈಟ್ ಎಲ್ಲ ರೌಂಡಾಗಿ ಹಾಕಂತ ಬರಬೇಕು. ಬ್ಯಾಗ್ ಪೂರ್ತಿಯಾಗಿ ಇಲ್ಲಿ ಗ್ಯಾಪ್ ಇರೋವೆಲ್ಲ ಹಿಂಗೆ ಇಲ್ಲಿವರೆಗೆ ಹಾಕಂತ ಬರಬೇಕು. ನಾನು ಇದೆಲ್ಲ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ನೋಡಿದ್ರಲ್ಲ ತುಂಬ ಚೆನ್ನಾಗಿ ಬಂದೈತಲ್ಲ. ಇವಾಗ ಇದೆಲ್ಲ ನಾನು ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ನಿಮಗೆ. ಈ ಥರ ಎಲ್ಲ ಪೂರ್ತಿಯಾಗಿ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದೈತೋ ರೌಂಡಾಗೆಲ್ಲ. ಇವಾಗ ನಾವು ರನ್ನಿಂಗ್ ವೈರ್ ತಗೋಬೇಕು ಫ್ರೆಂಡ್ಸ್. ನಿಮ್ಮಿಷ್ಟ. ಇದು ನಮಗೆ ಇಲ್ಲಿ ಕೆಳಗಡೆ ಹೈಟ್ ಬೇಕನ್ಕೊಂಡ್ರೆ ನಾನು ಇಲ್ಲಿ 5 ಲೈನ್ ಹಾಕಿದ್ದೀನಲ್ಲ, 1, 2, 3, 4, 5. ನೀವು ಇನ್ನೂ ಹೈಟ್ ಬೇಕಂದರೆ ಇನ್ನೂ ಸ್ವಲ್ಪ ಹೈಟ್ ತಗೋಬೇಕಂದ್ರೆ ವೈರ್ ಮಾತ್ರ ಸ್ವಲ್ಪ ಇನ್ನೊಂದು ಫೀಟ್ ಹೆಚ್ಚು ಕಟ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ. ಇವಾಗ ನಾವು ರನ್ನಿಂಗ್ ವೈರ್ನ ತಗೋಬೇಕು. ಮತ್ತು ಯಾವುದಾದ್ರೂ ಪರವಾಗಿಲ್ಲ, ಈ ಕಲರಲ್ಲಿ ಕೇಸರಿ ಕಲರ್ ಆಗಲಿ ಯೆಲ್ಲೋ ಕಲರ್ ಆಗಲಿ ಯಾವುದಾದ್ರೂ ತಗೋಬೋದು. ನಾನು ಯೆಲ್ಲೋ ಕಲರ್ ತಗೊತಾ ಇದ್ದೀನಿ. ನಿಮ್ಗೆ ಯಾವ ಕಲರ್ ಇಷ್ಟ ಆದರೆ ಆ ಕಲರ್ ತಗೋಬೇಕು. ಇವಾಗ ಇಲ್ಲಿ ನೋಡಿದ್ರಲ್ಲ, ಒಂದು ಮನೆ ಕೂಡ ಹೆಚ್ಚು ಕಮ್ಮಿ ಅನ್ನೋದು ತಗೋಬಾರ್ದು, ಕರೆಕ್ಟಾಗಿ ಬರಬೇಕು. ಇಲ್ಲಿ ನೋಡ್ರವಲ್ಲ, ಇಲ್ಲಿ ಹಿಂಗೆ ಸ್ಟಾಪ್ ಮಾಡಿದ್ದೀವಲ್ಲ, ಕರೆಕ್ಟಾಗಿ ಅಲ್ಲೇ ಬರಬೇಕು. ಎಲ್ಲಿ ನೋಡ್ರೂ ಸುತ್ತ ಅದೇ ಥರ ಬರಬೇಕು ಫ್ರೆಂಡ್ಸ್. ನೋಡ್ತಾಯಿದ್ರಲ್ಲ, ನೋಡಿದ್ರಲ್ಲ, ಎಲ್ಲಿ ಒಂದು ಮನೆ ಕಮ್ಮಿ ಬರಬಾರ್ದು, ಒಂದು ಮನೆ ಹೆಚ್ಚು ಬರಬಾರ್ದು. ಕಮ್ಮಿ ಅಂದರೆ ಹೆಂಗಂದರೆ ತೋರಿಸ್ತೀನಿ ನೋಡಿರಿ ನಿಮಗೆ. ಹಿಂಗೈತಲ್ಲ, ಇವಾಗ ಇಲ್ಲಿ ಸಮಾನವಾಗೈತಲ್ಲ, ಇದನ್ನು ಹಿಂಗೆ ಬಿಚ್ಚಿದ್ರೆ ಗ್ಯಾಪ್ ಅನ್ನೋದು ಗೊತ್ತಾಗ್ಬಿಡ್ತೈತೆ ಅವಾಗೆ. ನೋಡಿದ್ರಲ್ಲ, ಗ್ಯಾಪ್ ಅನ್ನೋದು ಗೊತ್ತಾಗ್ತೈತೆ ಅವಾಗೆ. ಇಲ್ಲೊಂದು ನಾಟಿಲ್ಲ ಅಂತ ಅರ್ಥ ಆಗ್ತೈತೆ. ಒಂದೊಂದು ಸರಿ ಹಿಂಗೆ ಬಿಡಬಾರ್ದು, ಕರೆಕ್ಟಾಗಿ ಹಾಕೋಬೇಕು ಮೂಲೆಗಳು. ನೋಡಿದ್ರಲ್ಲ, ಇಲ್ಲಿ ಹಾಕಿದ್ರೇ ಬ್ಯಾಗ್ ಅನ್ನೋದು ಚೆನ್ನಾಗಿ ಬರ್ತೈತೆ. ಇಲ್ಲಾಂದರೆ ಗ್ಯಾಪ್ ಅನ್ನೋದು ಬಂದುಬಿಡ್ತೈತೆ, ಅವಾಗ ಅಲ್ಲಿ ಬ್ಯಾಗು ಕೆಟ್ಟೋಗ್ಬಿಡ್ತೈತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಈ ಥರ 1-2 ಸರಿ ಫಸ್ಟ್ ಚೆಕ್ ಮಾಡ್ಕೊಂಡು ಆಮೇಲೆ ನಾವು ಮೇಲೆ ಹಾಕಬೇಕು. ನೋಡಿದ್ರಲ್ಲ, ಕರೆಕ್ಟಾಗಿ ಎಲ್ಲಿ ಅನ್ನೋದು ಎಲ್ಲಿ ಮಿಸ್ ಆಗಿಲ್ಲ ನಾಟುಗಳು ಈ ಥರ ಬರಬೇಕು. ಇವಾಗ ರನ್ನಿಂಗ್ ವೈರ್ ತಗೋಬೇಕು ಫ್ರೆಂಡ್ಸ್. ಇವಾಗ ರನ್ನಿಂಗ್ ವೈರ್ ನಾನು ಈ ಕಲರ್ ತಗೊತಿದ್ದೀನಿ. ನಿಮ್ಮ ಇಷ್ಟ, ಇವೆರಡು ಕಲರಲ್ಲಿ ಯಾವುದಾದ್ರೂ ತಗೋಬೋದು. ಇಲ್ಲ ನಮಗೆ ಇನ್ನೊಂದು ಕಲರ್ ಬೇಕಂದರೆ ಇನ್ನೊಂದು ಕಲರ್ ಕೂಡ ತಗೋಬೋದು. ಇವೆರಡು ಜೊತೆಗೆ ಬ್ಲ್ಯಾಕ್ ತಗೋಬೋದು, ಯಾವುದಾದ್ರೂ ತಗೋಬೋದು. ಗ್ರೀನ್ ಕೂಡ ಹಾಕ್ಕೋಬೋದು. ಆವಾಗ ನಮಗೆ 3 ಕಲರ್ಸ್ ಆಗ್ತವೆ. ನಮಗೆ ಬೇಡಪ್ಪ ಇವೇ ಕಲರೇ ಬೇಕು ಅಂದ್ಕೊಂಡ್ರೆ ಇದರಲ್ಲಿ ಯಾವುದಾದ್ರೂ ಒಂದು ಕಲರ್ ತಗೋಬೇಕು. ಇವಾಗ ನೋಡಿದ್ರಲ್ಲ, ರನ್ನಿಂಗ್ ವೈರು ತಗೊತಾ ಇದ್ದೀನಿ ನಾನು. ಇಲ್ಲಿ ಯಾವ ನಾಟಾದರೂ ಪರವಾಗಿಲ್ಲ, ಎಲ್ಲಿಂದಾದರೂ ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ ಹಿಂಗಿರ್ತಾವಲ್ಲ, ಹಿಂಗೆ ಇವೆರಡರಲ್ಲಿ ಒಂದು ವೈರ್ ತಗೊಂಡು ಹಿಂಗೈತಲ್ಲ, ಈ ವೈರ್ನ ಹಿಂಗೆ ಫಸ್ಟ್ ಹಿಂಗೆ ಮಡಚಿ ರನ್ನಿಂಗ್ ವೈರು ಸ್ವಲ್ಪ ಬಿಡಬೇಕು. ಇಷ್ಟುದ್ದ ಬಿಟ್ಟು ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಹಾಕಿ ಈ ವೈರ್ನ ಹಿಂಗೆ ಮೇಲಿಟ್ಟು ಇಲ್ಲಿ ಬಿಟ್ಟಿದ್ವಲ್ಲ ಸ್ವಲ್ಪ ವೈರು ಈ ಕಡೆ ಲೆಫ್ಟ್ ಸೈಡ್ ಬರೋಂಗೆ ನೋಡ್ಕೋಬೇಕು. ಇವಾಗ ನಾಟು ಟೈಟ್ ಮಾಡ್ಕೋಬೇಕು. ಈ ವೈರ್ ಬಿಟ್ಟಿವಲ್ಲ, ಈ ವೈರ್ನ ಆಮೇಲೆ ಒಳಗಡೆಗೆ ತೂರಿಸ್ಕೋಬೇಕು ಫ್ರೆಂಡ್ಸ್. ಇವಾಗ ಈ ರನ್ನಿಂಗ್ ವೈರ್ ಯೂಸ್ ಮಾಡಿ ರೌಂಡಾಗಿ ಹಾಕ್ಕಂತ ಬರಬೇಕು. ಇವಾಗ ಇಲ್ಲಿ ಈ ನಾಟಲ್ಲಿ ಒಂದು ವೈರ್ ತಾಂಡಿವಲ್ಲ, ಆಮೇಲೆ ಇಲ್ಲಿ ಇನ್ನೊಂದು ನಾಟ್ ಐತಲ್ಲ ಕೆಳಗಡೆ,
ಎಲ್ಲಿ ಬೀಳಾರಂಗೆ ಒಂದೊಂದು ನಾಟಲ್ಲಿ ಎರಡೆರಡು ವೈರ್ ಇದಾವಲ್ಲ ಇವೆಲ್ಲ ಹಾಕ್ಕೊಂತ ಬರಬೇಕು. ಫಸ್ಟ್ ರನ್ನಿಂಗ್ ವೈರಿಂಗ್ ಮಾಡಿಸಿ ಈ ನಾಟಲ್ಲಿ ವೈರ್ ತಗೊಂಡು ಹಿಂಗೆ ಸುತ್ತಿ ಆಮೇಲೆ ಈ ವೈರಿಂಗ್ ಮೇಲಕ್ಕಿಟ್ಟು ಈ ವೈರಿಂಗ್ಗೆ ತೋರಿಸಿ ಹಿಂಗೆ ನಾಟು ಟೈಟಾಗಿ ಎಳಿಬೇಕು. ಮತ್ತು ರನ್ನಿಂಗ್ ವೈರಿಂಗ್ ಮಾಡಿಸಿ ಈ ವೈರ್ನ ಹಿಂಗೆ ರೌಂಡಾಗಿ ಹಿಂಗೆ ತಿರ್ಸಿ ರನ್ನಿಂಗ್ ವೈರ್ನ ಹಿಂಗೆ ಮೇಲೆ ಇಡಬೇಕು ಫ್ರೆಂಡ್ಸ್. ಆಮೇಲೆ ಈ ವೈರ್ನ ಇದ್ರ ಒಳಗಡೆಯಿಂದ ಹಿಂಗೆ ತೋರಿಸಿ ಟೈಟಾಗಿ ಎಳಿಬೇಕು. ನೋಡಿದ್ರಲ್ಲ ಈ ಥರ ಬರ್ತೈತೆ. ಇವಾಗ ಇದೇ ಥರ ಬಿಡಲಾರ್ದಂಗೆ ರೌಂಡಾಗಿ ಹಾಕ್ಕೊಂತ ಬರಬೇಕು. ನಾನು ಇನ್ನೂ ಒಂದೆರಡು ನಾಟ್ ತೋರಿಸ್ತೀನಿ ನಿಮಗೆ. ನೋಡಿದ್ರಲ್ಲ ಒಂದೊಂದು ನಾಟಲ್ಲಿ ಎರಡೆರಡು ವೈರ್ ಇರ್ತವೆ. ಈ ಥರ 2 ನಾಟ್ ಬರ್ತವೆ. ಮತ್ತು ಇಲ್ಲಿ ಅಷ್ಟೇ, ಇಲ್ಲಿ ಕೂಡ ನೋಡಿದ್ರಲ್ಲ ಈ ನಾಟಲ್ಲಿ 2 ವೈರ್ ಇದ್ದಾವೆ. ಫಸ್ಟ್ ರನ್ನಿಂಗ್ ವೈರಿಂಗ್ ಮಾಡಿಸಿ ಈ ವೈರ್ನ ಹಿಂಗೆ ತಿರ್ಸಿ ಹಿಂಗೆ ಹಾಕಿ ಈ ರನ್ನಿಂಗ್ ವೈರಿಂಗ್ ಮೇಲಕ್ಕಿಟ್ಟು ಆಮೇಲೆ ಈ ವೈರ್ನ ಈ ಲೂಪಿಂದ ಹಿಂಗೆ ತೋರಿಸಿ ನಾಟಿಂಗೆ ಟೈಟಾಗಿ ಎಳಿಬೇಕು. ಇದೇ ಥರ ಹಾಕ್ಕೊಂತ ಬರಬೇಕು. ಸ್ಟಾರ್ಟಿಂಗೆಲ್ಲ ನಮಗೆ ಕಟ್ ಮಾಡಿರೋ ಪೀಸ್ ಇರ್ತವೆ. ಇವೆಲ್ಲ ಜಾಯಿಂಟ್ ಮಾಡ್ಕೊತ ಬರ್ತೀವಲ್ಲ, ರನ್ನಿಂಗ್ ವೈರ್ ಬೇಕಾಗಿಲ್ಲ ನಮಗಿಲ್ಲಿ. ಹೈಟ್ ಬರೋವಾಗ ಒಂದೇ ಬೇಕಾಗಿರೋದು ರನ್ನಿಂಗ್ ವೈರು. ನೋಡಿದ್ರಲ್ಲ ಈ ಥರ ಹಿಂಗೆ ಬರ್ತೈತೆ. ಇವಾಗ ಮತ್ತು ಇಲ್ಲಿ ಒಂದು ನಾಟು, ಈ ನಾಟಲ್ಲಿ ಕೂಡ 2 ವೈರ್ ಇದಾವಲ್ಲ ಇವು ಕೂಡ ತಗೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ. ಮತ್ತು ಇನ್ನೊಂದು ನಾಟುಗಳು ಐತಲ್ಲ ಇದನ್ನು ಕೂಡ ತಗೋಬೇಕು. ಒಂದು ಕೂಡ ವೈರ್ ಬಿಡಲಾರ್ದಂಗೆ ಹಾಕ್ಕೊಂತ ಹೋಗಬೇಕು. ಇದೇ ಥರ ರೌಂಡ್ ಪೂರ್ತಿಯಾಗಿ ಹಾಕ್ಕೊಂತ ಬರಬೇಕು. ನೋಡಿದ್ರಲ್ಲ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಲ್ಲ ಇಲ್ಲಿವರೆಗೂ ಬರಬೇಕು. ನಾವು ರೌಂಡಾಗಿ ಹಾಕ್ಕೊಂತ ಬರಬೇಕು. ನೋಡಿದ್ರಲ್ಲ ಇಲ್ಲೈತಲ್ಲ ಎಲ್ಲ 2 ವೈರ್ ಬಂದಿದ್ದಾವೆ. ಇಲ್ಲಿ ಕೂಡ ತಗೋಬೇಕು. ಮತ್ತು ಇಲ್ಲಿ ಬಿಟ್ಟು ಈ ನಾಟ್ ಬಿಟ್ಟು ಮತ್ತೆ ಇಲ್ಲಿ ತಗೋಬಾರ್ದು. ಕರೆಕ್ಟಾಗಿ ಒಂದು ಕೂಡ ಗ್ಯಾಪ್ ಇಲ್ದಂಗೆ ಹಾಕ್ಕೊಂತ ಬರಬೇಕು. ರೌಂಡಾಗಿ ಪೂರ್ತಿಯಾಗಿ ಹಾಕಿ ಇಲ್ಲಿವರೆಗೂ ಬರಬೇಕು. ಈ ನಾಟ್ ಐತಲ್ಲ ಇಲ್ಲಿವರೆಗೂ ಬರಬೇಕು. ನಾನೆಲ್ಲ ರೌಂಡಾಗಿ ಹಾಕಿ ತೋರಿಸ್ತೀನಿ ನಿಮಗೆ. ಇಲ್ಲಿವರೆಗೂ ಅರ್ಥ ಆಗೈತಲ್ಲ, ಇದೇ ಥರ ಹಾಕ್ಕೊಂತ ಬರಬೇಕು. ನಾನು ಪೂರ್ತಿ ಮಾಡಿ ತೋರಿಸ್ತೀನಿ. ಒಂದು ರೌಂಡೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಸ್ವಲ್ಪ ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಲ್ಲ, ಇಲ್ಲಿಂದ ಒಂದು ರೌಂಡ್ ಪೂರ್ತಿ ಹಾಕ್ಕೊಂತ ಬಂದಿದ್ದೀವಿ. ಇಲ್ಲಿಂದ ಹಾಕ್ಕೊಂತ ಬಂದಮೇಲೆ ಇಲ್ಲೈತಲ್ಲ ಈ ನಾಟಿಂದ ಈ ಕಡೆ ಒಂದು ವೈರ್ ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಲ್ಲ ಇದನ್ನು ಕೂಡ ಇವಾಗ ಇಲ್ಲಿ ಕೂಡ ಹಾಕಬೇಕು. ಹಿಂಗೈತಲ್ಲ ಇಲ್ಲಿ ಕೂಡ ಒಂದು ನಾಟ್ ಹಾಕಿ ಇವಾಗ ಇವೆರಡು ಸಮ ಬರಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಲ್ಯಾಡರ್ ನಾಟ್ ಹಾಕ್ಬೇಕು ಫ್ರೆಂಡ್ಸ್. ಹಿಂಗೆ ಹಾಕ್ಕೊಂತ ಹೋದರೆ ಒಂದು ಲೈನ್ ಹೆಚ್ಚಾಗ್ತೈತೆ. ಅದಕ್ಕೋಸ್ಕರ ಇವಾಗ ನಾವು ಇಲ್ಲಿ ಲ್ಯಾಡರ್ ನಾಟ್ ಹಾಕಬೇಕು. ಇಲ್ಲಿ ಸ್ವಲ್ಪ ವೈರ್ ಬಿಟ್ಟು ಇದು ಮಾಡಿದ್ದೀವಲ್ಲ, ಸ್ಟಾರ್ಟ್ ಮಾಡಿದ್ದೀವಲ್ಲ, ಈ ವೈರ್ನ ಒಳಗೆ ತಗೊಂಡು ಹೋಗಬೇಕು. ಆಮೇಲೆ ಒಳಕ್ಕೆ ತೋರಿಸ್ಬೇಕು ಫ್ರೆಂಡ್ಸ್. ಅದನ್ನು ಇವಾಗ ಲ್ಯಾಡರ್ ನಾಟ್ ಹಾಕೋದು ಹೆಂಗಂತ ತೋರಿಸ್ತೀನಿ. ಹಿಂಗೆ ಹೋದರೆ ಒಂದು ಲೈನ್ ಹೆಚ್ಚು ಬರ್ತೈತೆ. ಅದಕ್ಕೆ ಲ್ಯಾಡರ್ ನಾಟ್ ಹಾಕಿದ್ರೆ ಕರೆಕ್ಟಾಗಿರ್ತೈತೆ ಒಂದು ಲೈನು. ಇವಾಗ ಫಸ್ಟ್ ರನ್ನಿಂಗ್ ವೈರ್ ಇರ್ತೈತಲ್ಲ, ರನ್ನಿಂಗ್ ವೈರು ಹಿಂಗೆ ಲೆಫ್ಟ್ ಸೈಡ್ ಹಿಂಗೆ ಮಡಚಿ ಆಮೇಲೆ ಈ ನಾಟ್ ಐತ ಹಿಂಗೆ ಹಿಡ್ಕೋಬೇಕು ಮೇಲಕ್ಕೆ ರನ್ನಿಂಗ್ ವೈರ್ನ. ಇವಾಗ ಈ ನಾಟ್ ಐತಲ್ಲ ಫ್ರೆಂಡ್ಸ್, ಈ ನಾಟು ಹಿಂಗೆ ಲೂಸ್ ಮಾಡಬೇಕು. ಲೂಸ್ ಮಾಡಿ ಹಿಂಗೆ ಮತ್ತೆ ಮೇಲಕ್ಕೆ ಹಿಂಗೆ ಅಂದು ಮೇಲಕ್ಕೆ ಹಿಂಗೆ ತಗೊಂಬರ್ಬೇಕು. ಆವಾಗ ಈ ರನ್ನಿಂಗ್ ವೈರ್ ಇರ್ತೈತಲ್ಲ, ರನ್ನಿಂಗ್ ವೈರು ಈ ಲೂಪಲ್ಲಿ ಹಿಂಗಿಟ್ಟು ಇವಾಗ ಈ ನಾಟಲ್ಲಿ ವೈರ್ ಹಿಂಗೆ ಇರ್ತೈತಲ್ಲ ಮೇಲೆ, ಈ ವೈರ್ನ ಹಿಂಗೆ ಹಿಂದಕ್ಕೆ ತಗೊಂಡು ರನ್ನಿಂಗ್ ವೈರಲ್ಲಿ ಮಾತ್ರನೇ ತೋರಿಸ್ಬೇಕು, ಇದರಲ್ಲಿ ತೋರಿಸ್ಬಾರ್ದು. ರನ್ನಿಂಗ್ ವೈರಲ್ಲಿ ಒಂದೇ ಇಟ್ಟು ಈ ಥರ ನಾಟು ಟೈಟಾಗಿ ಎಳಿಬೇಕು. ಹಿಂಗೆ ಎಳಿಬೇಕು ಫ್ರೆಂಡ್ಸ್. ರನ್ನಿಂಗ್ ವೈರ್ನ ಕೂಡ ಒಳಗಡೆಗೆ ಹಿಂಗೆ ಎಳಿಬೇಕು. ಅಷ್ಟೇ, ಇದು ಲ್ಯಾಡರ್ ನಾಟ್. ನೋಡಿದ್ರಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಂದ ಪೂರ್ತಿ ಮಾಡಿದ್ದೀವಿ ಲೈನ್ ಅಂತ ಕೂಡ ಗೊತ್ತಾಗೋದಿಲ್ಲ ಈ ಥರ ಹಾಕಿದ್ರೆ. ಇವಾಗ ಇದು ಸ್ವಲ್ಪ ಬಿಟ್ಟಿವಲ್ಲ ವೈರು, ಅದನ್ನು ಹಿಂಗೆ ಒಳಗಡೆಗೆ ಹಾಕಿ ಒಳಗಡೆಗೆ ತೂರಿಸ್ಬಿಡ್ಬೇಕು. ಈ ಥರ ಒಳಗೆ ತೂರಿಸ್ಬೇಕು. ಇವಾಗ ನಾವು ಇದು ಲ್ಯಾಡರ್ ನಾಟ್ ಹಾಕಿದ್ದೀವಲ್ಲ ಅದನ್ನು ಹಿಂಗೆ ನೋಡಿದ್ರಲ್ಲ ಒಳಗಡೆಗೆ ಎಳ್ದಿದ್ದೀವಲ್ಲ, ಈ ಥರ ಹಿಂಗೆ ಅಂದರೆ ಉಲ್ಟಾ ಬರ್ತೈತೆ. ಈ ಥರ ಹಿಂಗೆ ತಗೊಂಡು
ಈ ನಾಟ್ ಬಿಟ್ಬಿಡ್ಬೇಕು. ಇಲ್ಲಿಂದ ಲ್ಯಾಡರ್ ನಾಟ್ ಹಾಕಿವಲ್ಲ ಈ ನಾಟಿಗೆ ಇದು ಬಿಟ್ಟು ಮತ್ತೆ ಇಲ್ಲಿ ಪಕ್ಕೆಗಳಿಂದ ಸ್ಟಾರ್ಟ್ ಮಾಡಬೇಕು. ಐತಲ್ಲ ಇಲ್ಲಿ ಮಡಚಿ ಇವಾಗ ರನ್ನಿಂಗ್ ವೈರು ಇದನ್ನು ಹಿಂಗೆ ಸುತ್ತಿ ಇವಾಗ ಈ ನಾಟಿಂಗೆ ರನ್ನಿಂಗ್ ವೈರ್ ಹಿಂಗೆ ಮೇಲಕ್ಕಿಟ್ಟು ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು. ನೋಡಿದ್ರಲ್ಲ ಈ ಥರ ಹಿಂಗೆ ಬರ್ತೈತೆ ಲ್ಯಾಡರ್ ನಾಟ್ ಹಾಕಿದ್ರೆ. ಮತ್ತು ನಾವು ಈ ರೌಂಡ್ ಎಲ್ಲ ಪೂರ್ತಿಯಾಗಿ ಹಾಕ್ಕೊಂಡು ಇಲ್ಲಿಗೆ ಬಂದಮೇಲೆ ಇಲ್ಲಿ ಲ್ಯಾಡರ್ ನಾಟ್ ಅನ್ನೋದು ಬರ್ತೈತೆ. ಈ ಥರ ಲೈನಾಗಿ ಒಂದೇ ಥರ ಬರೋಲ್ಲ, ಸೈಡಿಗೆ ಹೋಗ್ತಾನೆ ಇರ್ತೈತೆ ಲ್ಯಾಡರ್ ನಾಟು. ಇದಕ್ಕೆ ಹಾಕಿದ್ದೀವಲ್ಲ ಮತ್ತು ತಿರುಗಿ ಬರೋ ರೌಂಡಿಗೆ ಇಲ್ಲಿ ಬರ್ತೈತೆ, ಆಮೇಲೆ ಇಲ್ಲಿ ಬರ್ತೈತೆ, ಹಾಗೆ ಹಾಕ್ಕೊಂತ ಹೋಗ್ಬೇಕು. ಇವಾಗ ಈ ಬ್ಯಾಗ್ ಸ್ವಲ್ಪ ಹೈಟ್ವರೆಗೆ ಹಾಕ್ಕೊಂತ ಹೋಗ್ಬೇಕು ಫ್ರೆಂಡ್ಸ್. ನೋಡ್ರಲ್ಲ ಈ ಥರ ಇದನ್ನೇ ಸ್ವಲ್ಪ ದೊಡ್ಡ ಬ್ಯಾಗ್ ಕೂಡ ಹಾಕ್ಬೋದು. ದೊಡ್ಡದು ಬೇಕಂದರೆ ಅವಾಗ ನಾವು ಇಲ್ಲಿ 7 ವೈರ್ಸ್ ಇಲ್ಲಿ 14 ವೈರ್ಸ್ ಹಾಕಿದ್ದೀವಲ್ಲ, ಮತ್ತು ಇನ್ನೂ 14 ವೈರ್ಸ್ ತಗೊಂಡ್ರೆ ಇಲ್ಲಿ ಸ್ಟಾರ್ಟ್ ಮಾಡಬೇಕು. ಮತ್ತು ಇಲ್ಲಿಂದ ಹಾಕ್ಕೊಂತ ಹೋದರೆ ಇನ್ನೂ ಸ್ವಲ್ಪ ಬೇಸ್ ಅನ್ನೋದು ಅಗಲ ಬರ್ತೈತೆ. ಇದು ಸ್ವಲ್ಪ ಸಣ್ಣ ಬ್ಯಾಗು. ನಿಮಗೆ ದೊಡ್ಡದು ಬೇಕಂದರೆ ಇನ್ನೂ ಸ್ವಲ್ಪ ದೊಡ್ಡದು ಕೂಡ ಹಾಕ್ಬೋದು. ಇವಾಗ ನವರಾತ್ರಿಗಳು ಬರ್ತಿದ್ದಾವಲ್ಲ, ದಸರಾ ಹಬ್ಬ ನವರಾತ್ರಿಗಳಿಗೆ ರಿಟರ್ನ್ ಗಿಫ್ಟ್ ಯಾರಿಗಾದ್ರೂ ಕೊಡೋಕ್ಕೆ ಇದು ಬ್ಯಾಗು ಸರ್ ಹೋಗ್ತೈತೆ, ಚೆನ್ನಾಗಿರ್ತೈತೆ. ಯಾರಿಗಾದ್ರೂ ಬರ್ತ್ಡೇ ವಿಶಸ್ ಮಾಡೋಕ್ಕೆ ಸಣ್ಣ ಹುಡುಗರಿಗೆ ಕೊಡ್ಬೋದು. ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಈ ಬ್ಯಾಗು ಈ ಥರ ಹಾಕಿದ್ರೆ ಚೆನ್ನಾಗಿರ್ತೈತೆ. ಇದೇ ಥರ ಈ ರೌಂಡ್ ಕೂಡ ಪೂರ್ತಿಯಾಗಿ ಹಾಕ್ಕೊಂತ ಬರಬೇಕು. ಇಲ್ಲಿ ಬಿಟ್ಟಿರೋ ವೈರ್ನ ಇದೈತಲ್ಲ ಇದೇ ಥರ ಇಲ್ಲಿ ಒಳಗಡೆಗೆ ಹಿಂಗೆ ತೂರಿಸ್ಕೊಂತ ಹೋಗ್ಬಿಡ್ಬೇಕಷ್ಟೇ. ಇದೇ ಥರ ಇವಾಗ ಲ್ಯಾಡರ್ ನಾಟ್ ಹಾಕಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಲ್ಲ, ಈ ಲೈನ್ ಕೂಡ ಪೂರ್ತಿಯಾಗಿ ಹಾಕ್ಕೊಂತ ಬರಬೇಕು ರೌಂಡಾಗೆ. ಹಿಂಗೆ ರೌಂಡಾಗಿ ಹಾಕ್ಕೊಂತ ಬಂದು ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಮತ್ತು ಇಲ್ಲಿ ಲ್ಯಾಡರ್ ನಾಟ್ ಹಾಕಬೇಕು. ನಾನು ಈ ಲೈನ್ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ನಿಮಗೆ. ಒಂದು ರೌಂಡು ಪೂರ್ತಿಯಾಗಿ ಮತ್ತೆ ಎರಡನೇ ರೌಂಡ್ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಇಲ್ಲಿ ಲ್ಯಾಡರ್ ನಾಟ್ ಹಾಕಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊತ ಬಂದು ಇಲ್ಲಿವರೆಗೂ ಬಂದಿದ್ದೀವಲ್ಲ. ಇವಾಗ ನಾನು ಮತ್ತೆ ಇನ್ನೂ ಒಂದು ಸರಿ ನಿಮಗೆ ಲ್ಯಾಡರ್ ನಾಟ್ ಹೆಂಗೆ ಹಾಕೋದಂತ ತೋರಿಸ್ತೀನಿ. ನೋಡಿದ್ರಲ್ಲ ಇಲ್ಲಿವರೆಗೂ ಬಂದಮೇಲೆ ಮತ್ತೆ ಇಲ್ಲಿ ಕೂಡ ಒಂದು ನಾಟ್ ಹಾಕಿ ಕೆಳಗಡೆ ಹಾಕಿದ್ವಲ್ಲ ಅಲ್ಲೇ ಒಂದು ಮಾತು. ನೋಡಿದ್ರಲ್ಲ ಇಲ್ಲಿ ಲ್ಯಾಡರ್ ನಾಟ್ ಹಾಕಿದ್ವಿ, ಇಲ್ಲಿವರೆಗೂ ಬಂದು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಲ್ಲ, ಇವಾಗ ಇಲ್ಲಿ ಲ್ಯಾಡರ್ ನಾಟ್ ಹಾಕಬೇಕು. ಇವಾಗ ಫಸ್ಟು ಇದನ್ನು ಈ ಕಡೆಗೆ ಲೆಫ್ಟ್ ಸೈಡಿಗೆ ಮಡಚಿ ರನ್ನಿಂಗ್ ವೈರು ಹಿಂಗೆ ಹಿಡ್ಕೋಬೇಕು. ಹಿಂಗೆ ಹಿಡ್ಕೊಂಡು ಇವಾಗ ಈ ನಾಟ್ ಐತಲ್ಲ, ಈ ನಾಟಲ್ಲಿ ಈ ವೈರ್ನ ಹಿಂಗೆ ಲೂಸ್ ಮಾಡಿ ಮತ್ತು ಹಿಂಗೆ ಮ್ಯಾಲಕ್ಕಂದು ಹಿಂಗೆ ಅಂದಿದ್ದೀವಲ್ಲ, ಇವಾಗ ಈ ಲೂಪಲ್ಲಿ ಈ ರನ್ನಿಂಗ್ ವೈರ್ನ ಹಿಂಗೆ ಇಡಬೇಕು. ಇಟ್ಟು ಈ ನಾಟಲ್ಲಿ ವೈರ್ ಐತಲ್ಲ ಮ್ಯಾಲಕ್ಕೆ ಹೋಗೋ ವೈರು, ಈ ವೈರ್ನ ರನ್ನಿಂಗ್ ವೈರಲ್ಲಿ ಮಾತ್ರನೇ ಹಿಂಗಿಡಬೇಕು. ಇಟ್ಟು ಇವಾಗ ಟೈಟಾಗಿ ಎಳಿಬೇಕು ಅಷ್ಟೇ ಫ್ರೆಂಡ್ಸ್. ಇವಾಗ ರನ್ನಿಂಗ್ ವೈರ್ನ ಒಳಗಡೆಗೆ ಎಳಿಬೇಕು ಅಷ್ಟೇ. ಲ್ಯಾಡರ್ ನಾಟ್ ಆಗೋಯ್ತು. ಮತ್ತು ಇವಾಗ ಹಿಂಗೈತಲ್ಲ ನೋಡ್ರಲ್ಲ, ಹಿಂಗಿಂದ ಮಡಚಿ ಮತ್ತು ಇಲ್ಲಿಂದ ಬಿಟ್ಟು ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಅಂದರೆ ಲ್ಯಾಡರ್ ನಾಟ್ ಹಾಕಿರೋ ನಾಟ್ ಬಿಟ್ಟು ಮತ್ತು ಪಕ್ಕಿಗಿರೋ ನಾಟಿಂದ ಸ್ಟಾರ್ಟ್ ಮಾಡಬೇಕು. ಹಿಂಗೈತಲ್ಲ ರನ್ನಿಂಗ್ ವೈರ್ ಹಿಂಗೆ ಮಡಚಿ ಈ ವೈರು ಹಿಂಗೆ ಸುತ್ತಿ ರನ್ನಿಂಗ್ ವೈರ್ನ ಹಿಂಗೆ ಮ್ಯಾಲಕ್ಕಿಟ್ಟು ಆಮೇಲೆ ಈ ವೈರು ಇದ್ರ ಒಳಗಿಂದ ಹಿಂಗೆ ತೋರಿಸಿದ್ರೆ ಆಯಿತು ಫ್ರೆಂಡ್ಸ್. ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನೋಡಿದ್ರಲ್ಲ ಇವಾಗ ನಾನು 2 ಲೈನ್ ಹಾಕಿದ್ದೀನಲ್ಲ ತೋರಿಸಿದ್ದೀನಿ. ಲ್ಯಾಡರ್ ನಾಟ್ ಹಾಕಿ ಇಲ್ಲಿ ಹಾಕಬೇಕು ಮತ್ತು ಇಲ್ಲಿ ಮತ್ತು ಇವಾಗ ಈ ನಾಟಿಗೆ ಬರ್ತಿದೆ. ಇದೇ ಥರ ಕ್ರಾಸಾಗಿ ಹೋಗ್ತೈತಲ್ಲ ಮತ್ತು ಲ್ಯಾಡರ್ ನಾಟು ಒಳಗಡೆಯಿಂದ ನೋಡಿದ್ರೆ ನಿಮಗೆ ನೋಡಿದ್ರೆ ಕಾಣಿಸ್ತೈತಲ್ಲ ಹಿಂಗೆ ಕ್ರಾಸಾಗಿ ಲ್ಯಾಡರ್ ನಾಟ್ ಅನ್ನೋದು ಬರ್ತೈತೆ. ಇದೇ ಥರನೇ ಬ್ಯಾಗ್ ಪೂರ್ತಿಯಾಗಿ ನಮಗೆ ಸ್ವಲ್ಪ ವೈರು ಉಳಿಯೋವರೆಗೂ ಹಾಕ್ಕೊಂತ ಹೋಗಬೇಕು. ಇವಾಗ ನಾನು ಈ ಬ್ಯಾಗಿಗೆ 9 ಲೈನನ್ನು 10 ಲೈನನ್ನು ಹಾಕಿ ತೋರಿಸ್ತೀನಿ. ಇವಾಗ 2 ಲೈನ್ ಆಗಿದಾವಲ್ಲ, ನಾನು ಮಿಕ್ಕಿರೋ ಲೈನ್ಗಳೆಲ್ಲ 7 ಲೈನ್ ಆಗಲಿ 8 ಲೈನ್ ಆಗಲಿ ಹಾಕಿ ತೋರಿಸ್ತೀನಿ. ಹೈಟ್ ಎಷ್ಟು ಬೇಕು ಅಂದರೆ ಅಷ್ಟು ಹಾಕಬೇಕು. ನಿಮ್ಮಿಷ್ಟ. ನಾನು 9 ಲೈನ್ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಹೈಟ್ ಬಂದು 8 ಲೈನ್ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಇಲ್ಲಿ 1 2 3 4 5 6 7 8 9 ಮತ್ತು ಹೈಟ್ ಹೆಚ್ಚಾಗ್ತೈತೆ. ಅದಕ್ಕೆ ನಾನು
8 ಲೈನ್ಸ್ ಹಾಕಿದ್ದೀನಿ ನೋಡಿದ್ರಲ್ಲ. ಇವಾಗ ಇಲ್ಲಿವರೆಗೂ ಬಂದಮೇಲೆ ಒಂದೊಂದು ಲೈನಿಗೂ ಲ್ಯಾಡರ್ ನಾಟ್ ಹಾಕ್ಕಂತಲೇ ಬರಬೇಕು. ಇವಾಗ ನಾನು ಇನ್ನೂ ಒಂದು ಸರಿ ನೋಡಿದ್ರಲ್ಲ, ಇದು 8ನೇ ಲೈನಿಗೆ ಕೂಡ ಲ್ಯಾಡರ್ ನಾಟ್ ಹಾಕಿ ರನ್ನಿಂಗ್ ವೈರ್ನ ಕಟ್ ಮಾಡಬೇಕು. ಈ ಥರ ಹಿಂಗೆ ಹಿಡ್ಕೊಂಡು ಇದನ್ನು ಲೂಸ್ ಮಾಡಿಬಿಟ್ಟು ಹಿಂಗೆ ಮ್ಯಾಲಕ್ಕಂದು ಇದರಲ್ಲಿ ರನ್ನಿಂಗ್ ವೈರಿಂಗ್ ಇಟ್ಟು ಈ ವೈರು ಇದ್ರ ಒಳಗಡೆ ಇಟ್ಟು ಹಿಂಗೆ ಟೈಟಾಗಿ ಹಿಂಗೆ ಎಳಿಬೇಕು. ರನ್ನಿಂಗ್ ವೈರ್ನ ಒಳಗಡೆಗೆ ಎಳಿಬೇಕು. ನೋಡಿದ್ರಲ್ಲ, ಈ ಥರ ಆಗೋದ್ಮೇಲೆ ರನ್ನಿಂಗ್ ವೈರ್ನ ಕಟ್ ಮಾಡಬೇಕು. ಸ್ವಲ್ಪ ಒಳಗಡೆಗೆ ತೂರಿಸೋಷ್ಟು ವೈರ್ ಬಿಟ್ಟು ಹಿಂಗೆ ರನ್ನಿಂಗ್ ವೈರ್ನ ಕಟ್ ಮಾಡಿಬಿಡ್ಬೇಕು. ನೋಡಿದ್ರಲ್ಲ, ನಾನು 8 ಲೈನ್ ಹಾಕಿದ್ದೀನಿ ಫ್ರೆಂಡ್ಸ್. ಈ ಹೈಟ್ ಆದರೆ ಸರೋಗ್ತೈತೆ. ಇವಾಗ ಒಳಗಡೆಗೆ ವೈರ್ಗಳು ಹೆಂಗೆ ತೋರಿಸ್ಬೇಕಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಹಿಂಗೆ ಐತಲ್ಲ, ಇವಾಗ ಎಲ್ಲಾದರೂ ಒಂದು ತಲೆ ಹಿಂಗೆ ಹಿಡ್ಕೊಂಡು ಇವಾಗ ಇದು ನಾವು ಲ್ಯಾಡರ್ ನಾಟ್ ಹಾಕಿದ್ದೀವಲ್ಲ ಆ ವೈರ್ನ ಕೂಡ ಒಳಗಡೆಗೆ ತೋರಿಸ್ಬೇಕು. ಸ್ವಲ್ಪ ವೈರ್ ಬಿಟ್ಟಿವಲ್ಲ ರನ್ನಿಂಗ್ ವೈರು, ಅದು ಕೂಡ ಒಳಗಡೆಗೆ ಹಿಂಗೆ ತೋರಿಸ್ಬೇಕು. ಒಂದು 4-5 ಲೈನ್ವರೆಗೂ ಒಳಗೆ ತೋರಿಸ್ಬೇಕು ಫ್ರೆಂಡ್ಸ್. ಇವಾಗ ನಾನಿವು ಹೆಂಗೆ ತೋರಿಸ್ಬೇಕಂತ ತೋರಿಸ್ತೀನಿ ನಿಮಗೆ. ಹಿಂಗಿರ್ತೈತಲ್ಲ, ಈ ವೈರ್ ತಗೊಂಡು ಫಸ್ಟ್ ನಾಟ್ ಐತಲ್ಲ, ಇದು 1, 2, 3ನೇ ನಾಟಿಗೆ ಇಡಬೇಕು ಒಳಗಡೆಗೆ ವೈರು. ನೋಡಿದ್ರಲ್ಲ, ಈ ಥರ ತೋರಿಸ್ಬೇಕು. ಹಿಂಗೆ ಟೈಟಾಗಿ ಹಿಂಗೆ ಎಳ್ಕೊಂಡು ಇನ್ನು ಸ್ವಲ್ಪ ಒಳಗೆ ತೋರಿಸ್ಬೇಕು. ಒಂದು 4-5 ಲೈನ್ ತೋರಿಸೋ ಅಷ್ಟು ಒಳಗೆ ತೋರಿಸ್ಬೇಕು ಫ್ರೆಂಡ್ಸ್. ಹಿಂಗೆ ಐತಲ್ಲ, ಹಿಂಗೆ ತೋರಿಸ್ಕೊತ ಹೋಗ್ಬೇಕು ಎಲ್ಲ. ಈ ಥರ. ಮತ್ತು ನಾನು ಇನ್ನೊಂದು ವೈರ್ ಕೂಡ ತೋರಿಸ್ತೀನಿ ನಿಮಗೆ. ಹಿಂಗೆ ಐತಲ್ಲ, ಇದು ಕೂಡ ಅಷ್ಟೇ. ಫಸ್ಟ್ ನಾಟು ಸೆಕೆಂಡ್ ನಾಟ್ ಬಿಟ್ಟು 3rd ನಾಟಿಗೆ ಒಳಗಡೆಗೆ ಹಿಂಗೆ ತೋರಿಸ್ಬೇಕು. ಎಲ್ಲ ಹಂಗೆ ಕರೆಕ್ಟಾಗಿ ತೋರಿಸ್ಕೊತ ಬರಬೇಕು. ಹೆಚ್ಚು ಕಮ್ಮಿ ಹಾಕ್ಕೊತ ಹೋಗ್ಬಾರ್ದು. ಹಿಂಗೆ ಫ್ರೆಂಡ್ಸ್ ನೋಡಿದ್ರಲ್ಲ, ಈ ಥರ ಬರ್ತೈತೆ. ಹಿಂಗೆ ಸ್ವಲ್ಪ ಒಳಗೆ ಹಿಂಗಂದು ಚೆನ್ನಾಗೆಲ್ಲ ಇದೇ ಥರನೇ ಎಲ್ಲ ಒಳಗಡೆಗೆಲ್ಲ ತೋರಿಸ್ಬಿಡ್ಬೇಕು. ಎಕ್ಸ್ಟ್ರಾ ವೈರ್ ಇರ್ತಾವಲ್ಲ ಅವೆಲ್ಲ ನೀಟಾಗಿ ಕಟ್ ಮಾಡಿಬಿಡ್ಬೇಕು. ನಾನು ಇದೆಲ್ಲ ಪೂರ್ತಿಯಾಗಿ ಮಾಡಿ ಬ್ಯಾಗೆಲ್ಲ ವೈರ್ಗಳೆಲ್ಲ ಒಳಗಡೆಗೆ ತೋರಿಸಿ ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಎಲ್ಲ ಕಡೆನೂ ಒಳಗಡೆಗೆ ವೈರ್ಗಳೆಲ್ಲ ತೋರಿಸಿದ್ದೀನಿ ನೀಟಾಗಿ. ನೋಡಿದ್ರಲ್ಲ, ಕರೆಕ್ಟಾಗಿ ಒಂದೇ ಥರನೇ ಬರಬೇಕು ಲೈನ್ ಎಲ್ಲ. 3ನೇ ನಾಟಿಗೆ ಮಾತ್ರನೇ ತೋರಿಸಿದ್ರೆ ಈ ಥರ ಬರ್ತೈತೆ. ಹಿಂಗಾಗೋದ್ಮೇಲೆ ನೋಡಿದ್ರಲ್ಲ, ನಾನು ಇಷ್ಟು ಒಂದು 7-8 ಮನೆ ಒಳಗಡೆಗೆ ತೋರಿಸಿದ್ದೀನಿ. ಇವಾಗ ಹಿಂಗಿದಾವಲ್ಲ ವೈರ್ಗಳೆಲ್ಲ, ಇವಾಗ ನೀಟಾಗಿ ಕಟ್ ಮಾಡಬೇಕು. ಚೆನ್ನಾಗಿ ಕರೆಕ್ಟಾಗಿ ಹಿಂಗೆ ವೈರ್ ಒಂದು ಹಿಡ್ಕೊಂಡು ಹಿಂಗಿರ್ತೈತಲ್ಲ ಫ್ರೆಂಡ್ಸ್. ಮತ್ತು ಬೇರೆ ನಾಟಿನ ಕಟ್ ಮಾಡಬಾರ್ದು. ಒಂದೊಂದು ವೈರ್ ಹಿಡ್ಕೊಂಡು ನೀಟಾಗಿ ಕಟ್ ಮಾಡಬೇಕು. ಹಿಂಗಿರ್ತೈತಲ್ಲ, ಈ ಥರ ನೋಡಿ ಮಾಡಬೇಕು. ನೋಡಿದ್ರಲ್ಲ, ಈ ಥರ ಕಟ್ ಮಾಡಬೇಕು. ನಾನೆಲ್ಲ ಇವೆಲ್ಲ ಕಟ್ ಮಾಡಿ ತೋರಿಸ್ತೀನಿ. ವೈರ್ಗಳೆಲ್ಲ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ನೀಟಾಗೆಲ್ಲ ಕಟ್ ಮಾಡಿದ್ದೀನಿ. ಇವಾಗ ಹ್ಯಾಂಡಲ್ ಹಾಕೋದು ಹೆಂಗಂತ ತೋರಿಸ್ತೀನಿ.